श्रीगुरुभ्यो नमः। यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया नेतुः तं सर्वभूतहृदयं मुनिमानतोऽस्मि। जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र सर्वो मृषा धाम्ना स्वेन सदा निरस्तकुहकं सत्यं परं धीमहि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये। ಶ್ರೀಕೃಷ್ಣ ಪರಮಾತ್ಮ ದ್ರೌಪದಿಯನ್ನು ಸಾಂತ್ವನಗೊಳಿಸಿ ಉತ್ತರಾದೇವಿಯ ಗರ್ಭವನ್ನು ರಕ್ಷಣೆ ಮಾಡಿ ತಾನು ದ್ವಾರಕೆಗೆ ಅಂತ ಹೊರಟು ನಿಲ್ತಾನೆ. ಆಗ ಕುಂತಿದೇವಿ ಸ್ತೋತ್ರ ಮಾಡಿ ಕೃಷ್ಣನನ್ನು ದ್ವಾರಕೆಗೆ ಕಳುಹಿಸಲಿಕ್ಕೆ ಮನಸ್ಸು ಬರ್ತಾ ಇಲ್ಲ, ಇಲ್ಲೇ ಇರುವಂಥ ಒತ್ತಾಯಿಸಲಿಕ್ಕೂ ಆಗ್ತಾ ಇಲ್ಲ. ಹಾಗಾಗಿ ಕುಂತಿ ಕೃಷ್ಣನನ್ನು ಸ್ತೋತ್ರ ಮಾಡಿ, ನಮಗೆ ಏನೇನು ಆಪತ್ತುಗಳು ಬಂತು ಎಲ್ಲ ಆಪತ್ತುಗಳಲ್ಲಿ ನೀನು ನಮ್ಮನ್ನು ರಕ್ಷಣೆ ಮಾಡಿದವನು. ನಮ್ಮ ಮಕ್ಕಳಿಗೆ ವಿಷ ಹಾಕಿದರು, ಬೆಂಕಿ ಹಾಕಿ ಅವರನ್ನು ಸಾಯಿಸಬೇಕು ಅಂತ ಪ್ರಯತ್ನಪಟ್ಟರು. ಕಾಡಿನಲ್ಲಿ ನರಭಕ್ಷಕರಾದ ಹಿಡಿಂಬಾಸುರ ಬಕಾಸುರರ ಕಾಟ ಇತ್ತು. ಅನಂತರ ದುರ್ಜನರು ಸೇರಿದ ಸಭೆಯಲ್ಲಿ ಭಾರಿ ಅಪಮಾನಗಳಾಯಿತು. ನಮ್ಮ ಕುಲವಧು ದ್ರೌಪದಿಯ ಮಾನ ಅಪಹರಣದ ಪ್ರಯತ್ನ ನಡೆಯಿತು. ಹೀಗೆ ಎಲ್ಲ ಸಂದರ್ಭಗಳಲ್ಲಿ ಮತ್ತು ವನವಾಸದ ಅವಧಿಯಲ್ಲಿ, ಮಹಾಭಾರತದ ದೊಡ್ಡ ಕುರುಕ್ಷೇತ್ರದ ಯುದ್ಧದಲ್ಲಿ ಮತ್ತು ಈಗ ಉತ್ತರಾದೇವಿಯ ಗರ್ಭದ ಮೇಲೆ ಬಂದ ಆಕ್ರಮಣ, ಈ ಎಲ್ಲ ಆಪತ್ತುಗಳಿಂದ ನಮ್ಮನ್ನು ರಕ್ಷಣೆ ಮಾಡಿದ ಮಹಾನುಭಾವನೇನು ಅಂತ ಕುಂತಿ ಸ್ತೋತ್ರ ಮಾಡ್ತಾ ಕೃಷ್ಣನಲ್ಲಿ ಹೇಳ್ತಾಳೆ, ಭಗವಂತ ನನಗೆ ಮೇಲಿಂದ ಮೇಲೆ ಕಷ್ಟಗಳನ್ನೇ ಕೊಡ್ತಾ ಇರು. ಕಷ್ಟಗಳು ಬಂದಾಗ ನಿನ್ನನ್ನು ಸ್ಮರಣೆ ಮಾಡಿಕೊಳ್ತೇವೆ. ನೀನು ನಮ್ಮನ್ನು ಸುಖವಾಗಿರೋ ಹಾಗೆ ಮಾಡಿಬಿಟ್ರೆ ನಾವು ನಿನ್ನನ್ನು ಮರೆತು ಬಿಡ್ತೇವೆ. ಆದ್ದರಿಂದ ನಿನ್ನನ್ನು ಮರೆಸುವ ಸಂಪತ್ತೇ ನಮ್ಮ ಪಾಲಿಗೆ ವಿಪತ್ತು, ನಿನ್ನನ್ನು ನೆನಪಿಸುವ ವಿಪತ್ತೇ ನಮ್ಮ ಪಾಲಿಗೆ ಸಂಪತ್ತು. ಆದ್ದರಿಂದ ನಮಗಂತಹ ವಿಪತ್ತುಗಳನ್ನೇ ಮೇಲಿಂದ ಮೇಲೆ ಕೊಡುವಂತ ಕುಂತಿ ಪ್ರಾರ್ಥನೆ ಮಾಡ್ತಾಳೆ. ಕುಂತಿದೇವಿ ತನ್ನ ಜೀವನ ಪೂರ್ತಿ ಬಹಳ ಕಷ್ಟಗಳನ್ನು ಅನುಭವಿಸಿದವಳು. ಏನು ಕೇಳಿದ್ರು ಕೊಡೋ ಕೃಷ್ಣನೇ ಕಣ್ಮುಂದೆ ನಿಂತರೂ ಕೂಡ ನಾನು ಆರಾಮಾಗಿರಬೇಕಪ್ಪ, ನನಗೆ ಎಲ್ಲ ಕಷ್ಟ ಪರಿಹಾರ ಮಾಡು ಅಂತ ಅವಳು ಕೇಳಲಿಲ್ಲ. ಕಷ್ಟಗಳನ್ನು ಕೊಟ್ಟಾಗ ನಿನ್ನ ಸ್ಮರಣೆ ಕೊಡು ಅಂತ ಆ ಕುಂತಿ ಕೇಳ್ತಾ ಇದ್ದಾಳೆ. ಎಷ್ಟು ಭಾಗವತ ಕೇಳಿದರೂ ದೇವರಲ್ಲಿ ಕಷ್ಟ ಕೊಡು ಅಂತ ಕೇಳೋ ಧೈರ್ಯ ನಮಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಅಂಥ ಧೈರ್ಯ ಆ ಕುಂತಿ ತೋರಿಸ್ತಾ ಇದ್ದಾಳೆ ಅನ್ನೋದನ್ನು ಹೇಳ್ತಾ ಆ ಕುಂತಿ ಹೇಳ್ತಾಳೆ, ನೀನು ದ್ವಾರಕೆಗೆ ಹೊರಡುವಂಥ ಅನುಮತಿ ಕೊಟ್ಟರೆ ನನ್ನವರಾದ ಪಾಂಡವರಿಗೆ ನಿನ್ನ ದರ್ಶನ ತಪ್ಪಿ ಹೋಗುತ್ತೆ. ಇಲ್ಲೇ ಇರುವಂಥ ಒತ್ತಾಯಿಸಿದರೆ ಅಲ್ಲಿರುವ ನಮ್ಮ ಯಾದವರಿಗೆ ನಿನ್ನ ದರ್ಶನ ತಪ್ಪಿಸಿದಾಗತ್ತೆ. ಏನು ಮಾಡಲಿ ಹಾಗೆ ಅಂತ ಕುಂತಿ ಭಕ್ತಿಯಿಂದ ದೈನ್ಯದಿಂದ ಸ್ತೋತ್ರ ಮಾಡ್ತಾ ಇದ್ದಾಳೆ. ಮಾಡ್ತಾ ಅವಳ ಮಾತಿನ ಕಡೆ ಅವಳ ಗಮನ ಹರಿಸ್ತಾಳೆ. ನನ್ನ ಪಾಂಡವರು, ನನ್ನ ಯಾದವರು, ಈ ನನ್ನ ಯಾಕೆ ಬಂದಿಲ್ಲಿ ಅಂತ ಅವಳಿಗೆ ಭಾಸವಾಗುತ್ತೆ. ಸ್ನೇಹಪಾಶಮಿಮಂ ಚಿಂತಿ ದೃಢಂ ಪಾಂಡುಷು ವೃಷ್ಣಿಷು. ಕೃಷ್ಣ, ಈ ಪಾಂಡವರಲ್ಲಿ ಯಾದವರಲ್ಲಿ ನನ್ನವರು ಅನ್ನುವಂತಹ ಅಭಿಮಾನದ ಪಾಶವನ್ನು ಕತ್ತರಿಸಿ ಹಾಕು. ನಿನ್ನವರು ಅನ್ನುವ ಅನುಸಂಧಾನ ಕೊಡು. ನನ್ನ ಮಕ್ಕಳು ಅನ್ನುವಂತಹ ಅಭಿಮಾನವನ್ನು ಬಿಡಿಸು ಅಂತ ಕುಂತಿ ಕೇಳ್ತಾ ಇದ್ದಾಳೆ. ಸಾಮಾನ್ಯವಾಗಿ ಮಕ್ಕಳು ತುಂಬ ದುಷ್ಟರಾದರೆ ತಂದೆ ಮಕ್ಕಳ ಮೇಲಿನ ಅಭಿಮಾನ ಕಳ್ಕೊಳ್ತಾನೆ. ಅದರ ತಾಯಿ ಎಲ್ಲೋ ಮೂಲೆ ಒಳಗೆ ಮಗು ಎಲ್ಲೋ ಒಂದು ಕಡೆ ಕ್ಷೇಮವಾಗಿರಲಿ ಹಾಗೆ ಎಂದು ಬಯಸ್ತಾಳೆ. ಆದರೆ ಭಾಗವತದಲ್ಲಿ ಇಬ್ಬರು ಈ ವ್ಯಕ್ತಿತ್ವವನ್ನು ತೋರಿಸ್ತಾರೆ. ಒಂದು ಧೃತರಾಷ್ಟ್ರ, ದುಷ್ಟ ಮಕ್ಕಳ ಮೇಲೂ ಮೋಹ ಬಿಡಕ್ಕಾಗದೆ ಒದ್ದಾಡೋ ಧೃತರಾಷ್ಟ್ರ. ಒಳ್ಳೆಯ ಮಕ್ಕಳಾದ ಪಾಂಡವರ ಮೇಲೂ ಮೋಹ ಬಿಡಿಸು ಕೇಳ್ಕೊಳ್ಳುವಂಥ ತಾಯಿ. ಇಂಥ ಒಂದು ವಿಚಿತ್ರವಾದ ಎರಡು ವ್ಯಕ್ತಿತ್ವಗಳನ್ನು ನಮಗೆ ಭಾಗವತ ಮುಂದಿಡ್ತಾ ಇದೆ. ನಾವು ಎಲ್ಲವೂ ಕೂಡ ನಿನ್ನದು ಅನ್ನುವಂಥ ಅನುಸಂಧಾನ ನಮಗೆ ಇರಬೇಕು ಅನ್ನುವುದನ್ನು ಕುಂತಿ ದೇವಿಯ ಪ್ರಾರ್ಥನೆಯಲ್ಲಿ ನಾವು ಕಾಣ್ತೇವೆ. ಕುಂತಿಯ ಅನನ್ಯವಾದ ಪ್ರಾರ್ಥನೆಗೆ ಸ್ಪಂದಿಸಿ ಕೃಷ್ಣ ತನ್ನ ದ್ವಾರಕಾ ಪ್ರಯಾಣವನ್ನು ಮುಂದಕ್ಕೆ ಹಾಕಿ ಮತ್ತೆ ಹಸ್ತನಪುರದಲ್ಲಿ ವಾಸ ಮಾಡ್ತಾನೆ. ಆಗ ಧರ್ಮರಾಜನಿಗೆ ಒಂದು ವಿಚಿತ್ರವಾದ ಗೊಂದಲ ಸೃಷ್ಟಿಯಾಯಿತು. ನನ್ನ ಸಿಂಹಾಸನದ ಆಸೆಯಿಂದ ಇಷ್ಟು ದೊಡ್ಡ ಕುರುಕ್ಷೇತ್ರದ ಮಹಾಯುದ್ಧ ನಡೆಯಿತು.
ಅದರಿಂದ ಅನೇಕ ಹಿಂಸಾಚಾರಗಳಾಯಿತು. ಲಕ್ಷಗಟ್ಟಲೆ ಜನ ಪ್ರಾಣವನ್ನು ಕಳ್ಕೊಂಡ್ರು. ಎಷ್ಟೋ ಮಕ್ಕಳು ತಬ್ಬಲಿಗಳಾದರು. ಎಷ್ಟೋ ಹೆಣ್ಮಕ್ಕಳು ವೈಧವ್ಯವನ್ನು ಪಡೆದರು. ನಮ್ಮನ್ನು ಎತ್ತಿ ಆಡಿಸಿದ ಬಂಧು ಬಾಂಧವರನ್ನೆಲ್ಲ ನಾವು ಕೊಲ್ತಾ ಇದ್ದೇವೆ. ಇದರಿಂದ ನನಗೆ ಬಹಳ ದೊಡ್ಡ ನರಕ ಇದೆ ಅನ್ನುವಂತಹ ಭಯ ಧರ್ಮರಾಜನನ್ನು ಕಾಡಲಿಕ್ಕೆ ಶುರುವಾಯಿತು. ಇದೇ ತರಹದ ಪ್ರಶ್ನೆಯನ್ನು ಅರ್ಜುನ ಯುದ್ಧಕ್ಕೆ ಮುಂಚೆ ಕೇಳಿದ್ದ. ಕೃಷ್ಣ ಭಗವದ್ಗೀತೆ ಉಪದೇಶ ಮಾಡಿ ಅವನ ಸಂಶಯವನ್ನು ಬಗೆಹರಿಸಿದ್ದ. ಧರ್ಮರಾಜನಿಗೆ ಯುದ್ಧ ಮುಗಿದ ಮೇಲೆ ಸಂಶಯ ಶುರುವಾಯಿತು. ಯಾಕೆ ಹೀಗಾಯಿತು ಅಂದರೆ, ಕೆಲವರಿಗೆ ಯಾವುದೇ ಕೆಲಸ ಶುರು ಮಾಡಬೇಕಾದ ಕನ್ಫ್ಯೂಷನ್, ಕೆಲವರಿಗೆ ಕೆಲಸ ಮುಗಿದ ಮೇಲೆ ಕನ್ಫ್ಯೂಷನ್. ಈ ಎರಡು ತರಹ ಜನ ಇರ್ತಾರೆ. ಅರ್ಜುನನಿಗೆ ಕೆಲಸ ಪ್ರಾರಂಭ ಮಾಡೋ ಮುಂಚೆ ಕನ್ಫ್ಯೂಷನ್ ಇತ್ತು. ಕೃಷ್ಣ ಗೀತೆ ಉಪದೇಶ ಮಾಡಿದ್ರೆ ನಷ್ಟೋ ಮೋಹ ಲಬ್ಧ, ನನ್ನ ಮೋಹ ಪರಿಹಾರ ಆಯ್ತಪ್ಪ, ನಾನಿನ್ನು ಯುದ್ಧ ಮಾಡ್ತೇನೆ ಅಂತ ತನ್ನ ಅವಿವೇಕವನ್ನು ಮೋಹವನ್ನು ಕಳೆದುಕೊಂಡು ಅರ್ಜುನ ಯುದ್ಧದಲ್ಲಿ ತೊಡಗಿದ. ಯುದ್ಧ ಮುಗಿದ ಮೇಲೆ ಧರ್ಮರಾಜನಿಗೆ ನಾನು ಮಾಡಿದ ತಪ್ಪೋ ಏನೋ, ನನಗೆ ದೊಡ್ಡ ಅನರ್ಥ ಆಗತ್ತೆ ಹಾಗೆ ಅಂತ ಅವನ ಮನಸ್ಸಿಗೆ ಘಾಸಿಯಾಯಿತು. ಆಗ ಕೃಷ್ಣ ಉಪದೇಶ ಮಾಡ್ತಾನೆ, ಏನು ಯೋಚನೆ ಮಾಡಬೇಡ, ಭಗವಂತನ ಸಂಕಲ್ಪದಂತೆ ಈ ದುಷ್ಟ ಸಂಹಾರ ಆಗುವ ಕೆಲಸ. ಹಾಗಾಗಿ ಭಗವಂತನ ಸಂಕಲ್ಪದಂತೆ ನಡೆಯುವ ಈ ಸಂಹಾರ ಕಾರ್ಯದಲ್ಲಿ ನನ್ನ ಪಾತ್ರ ಇದೆ ಅಂತ ನೀನು ಭಾವಿಸಬೇಡ. ಎಲ್ಲವೂ ಕೂಡ ದುಷ್ಟರಾದ ದುರ್ಯೋಧನಾದಿಗಳು, ಅವರಿಗೆ ಸಹಕಾರ ಕೊಟ್ಟ ಜನರು, ಅವರ ಸಂಹಾರ. ಕ್ಷತ್ರಿಯನ ಕರ್ತವ್ಯವೇ ಧರ್ಮದ್ರೋಹಿಗಳಿಗೆ ಸಹಕಾರ ಕೊಡುವವರನ್ನು ನಿಗ್ರಹ ಮಾಡಿ ಧರ್ಮವನ್ನು ರಕ್ಷಣೆ ಮಾಡೋದು ಸಜ್ಜನರ ಕರ್ತವ್ಯ. ಅದರಂತೆ ನೀನು ಮಾಡಿದ್ಯಪ್ಪ ಹಾಗೆ ಅಂತ ಕೃಷ್ಣ ಹೇಳಿದ. ಯಾರು ಎಷ್ಟೇ ಅನೇಕ ಜನರು ಉಪದೇಶ ಮಾಡಿದ್ರು ಧರ್ಮರಾಜನಿಗೆ, ಯಾರು ಏನು ಉಪದೇಶ ಮಾಡಿದರೂ ಕೂಡ ಧರ್ಮರಾಜನ ಮನಸ್ಸಿಗೆ ನಾನು ಮಾಡಿರೋದು ತಪ್ಪು ಅಂತ ಇವರಿಗೂ ಗೊತ್ತು, ನನ್ನ ಸಮಾಧಾನಕ್ಕೆ ಏನೋ ಹೇಳ್ತಾ ಇದ್ದಾರೆ ಅಂತ ಹೀಗೆ ತಿಳ್ಕೊಳ್ತಾ ಇದ್ದಾನೆ. ಆಗ ಕೃಷ್ಣ ಭೀಷ್ಮರ ಬಳಿಗೆ ನಿನ್ನನ್ನು ಕರೆದುಕೊಂಡು ಹೋಗ್ತೇನೆ. ಭೀಷ್ಮರು ನಿನ್ನನ್ನು ಎದುರಿಗೆ ನಿಂತು ಯುದ್ಧ ಮಾಡಿದವರು, ನಿಮ್ಮ ಪಿತಾಮಹರು ಹಿರಿಯರವರು, ಅವರಲ್ಲೇ ನೀನು ಮಾಡಿದ್ದು ಸರಿಯೋ ತಪ್ಪು ಅಂತ ವಿಚಾರಿಸು ಹಾಗೆ ಅಂತ ಹೇಳ್ತಾ ಇದ್ದಾರೆ. ನಮಗೆ ಇಲ್ಲಿ ಬರುವ ಸಂದೇಹ, ಕೃಷ್ಣ ಉಪದೇಶ ಮಾಡಿದರೂ ಕೂಡ ಧರ್ಮರಾಜನ ಸಂದೇಹ ಯಾಕೆ ಹೋಗಲಿಲ್ಲ? ಪಾಠ ಅರ್ಥ ಆಗಲಿಲ್ಲ ಅಂದರೆ ಹೇಳೋರಿಗೆ ಅರ್ಥವಾಗೋ ಹಾಗೆ ಹೇಳಕ್ಕೆ ಬರಲಿಲ್ವೋ, ಇವರಿಗೆ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇರೋ, ಎರಡೂ ಪ್ರಶ್ನೆ ಬರುತ್ತೆ. ಹಾಗೆ ಕೃಷ್ಣ ಉಪದೇಶ ಮಾಡಿದ್ರು ಧರ್ಮರಾಜನ ಸಂಶಯ ಹೋಗಲಿಲ್ಲ ಅಂತಂದರೆ, ಆ ಅರ್ಜುನನ ಸಂಶಯವನ್ನು ಪರಿಹಾರ ಮಾಡಿದ ಕೃಷ್ಣನಿಗೆ ಧರ್ಮರಾಜನ ಸಂಶಯ ಪರಿಹಾರ ಮಾಡೋಕ್ಕಾಗಲಿಲ್ಲ ಅಂದರೆ ಏನರ್ಥ? ಹೊರನೋಟಕ್ಕೆ ಅರ್ಜುನ ತಮ್ಮನ ಸಂಶಯ ಪರಿಹಾರ ಮಾಡಿದವನಿಗೆ ಅಣ್ಣನ ಸಂಶಯ ಪರಿಹಾರ ಮಾಡೋಕ್ಕಾಗಲಿಲ್ಲವ ಅಂತ. ಇನ್ನೊಂದು ಒಳನೋಟದಲ್ಲಿ ತಾರತಮ್ಯಾನುಸಾರವಾಗಿ ಯಮದೇವರ ಅವತಾರನಾದ ಧರ್ಮರಾಜನಿಗಿಂತ ಇಂದ್ರಾವತಾರಿಯಾದ ಅರ್ಜುನ ಶ್ರೇಷ್ಠ. ಹಾಗಾಗಿ ಇಂದ್ರನ ಸಂಶಯವನ್ನೇ ಪರಿಹಾರ ಮಾಡಿದವನಿಗೆ ಯಮನ ಸಂಶಯ ಪರಿಹಾರ ಮಾಡೋಕ್ಕಾಗಲಿಲ್ವಾ ಅನ್ನೋದು ಗೊಂದಲ. ಹೀಗೆಲ್ಲ ನಮಗೆ ಪ್ರಶ್ನೆಗಳು ಬರುತ್ತೆ. ಅದಕ್ಕೆ ಭಾಗವತ ಹೇಳುತ್ತೆ, ಕೃಷ್ಣ ಉಪದೇಶ ಮಾಡ್ದ. ಉಪದೇಶ ಮಾಡಿ ಮನಸ್ಸಿನೊಳಗೆ ನನ್ನ ಉಪದೇಶ ಕೇಳಿದರೂ ಧರ್ಮರಾಜನ ಸಂಶಯ ಹೋಗದೇ ಇರಲಿ ಅಂತ ಸಂಕಲ್ಪ ಮಾಡಿದ್ರು. ಹಾಗಾಗಿ ಕೃಷ್ಣ ಉಪದೇಶ ಮಾಡಿದ್ರು ಧರ್ಮರಾಜನ ಸಂಶಯ ಹೋಗಲಿಲ್ಲ. ಉತ್ತರ ಏನೋ ಮನಸ್ಸಿಗೆ ಅರ್ಥ ಆಗತ್ತೆ, ಆದರೆ ಇದು ಮೋಸ ಅಂತ ಅನಿಸುತ್ತೆ. ಪಾಠ ಮಾಡೋದು, ನಾವು ಮಾಡೋ ಪಾಠ ಇವಂಗೆ ಅರ್ಥವಾಗದೇ ಇರಲಿ ಅಂತ ಒಳಗೆ ಸಂಕಲ್ಪ ಮಾಡೋದು, ಇದು ಮೋಸ ಅಲ್ವ ಇದು? ಹಾಗಾಗಿ ಕೃಷ್ಣ ಉಪದೇಶ ಮಾಡಿ ನನ್ನ ಉಪದೇಶದಿಂದ ಇವನ ಸಂಶಯ ಹೋಗದೇ ಇರಲಿ ಅಂತ ಸಂಕಲ್ಪ ಮಾಡಿದ್ರೆ, ಅದು ಪಾಂಡವರು ನನಗೆ ಬಹಳ ಹತ್ತಿರ ಮೆಚ್ಚಿನವರು ಅಂತ ಹೇಳಿಕೊಂಡ ಕೃಷ್ಣ ಅಂತಹ ಪಾಂಡವರಿಗೆ ಹೀಗೆ ದ್ರೋಹ ಮಾಡಬಹುದೇ ಹಾಗೆ ಅಂತ ಅನಿಸುತ್ತೆ. ಆದರೆ ಕೃಷ್ಣನ ಉದ್ದೇಶ ಅದಲ್ಲ. ಭೀಷ್ಮಾಚಾರ್ಯರು ತಮ್ಮ 800 ವರ್ಷದ ಜೀವನದಲ್ಲಿ 525 ವರ್ಷ ವಿದ್ಯಾಭ್ಯಾಸಕ್ಕೆ ಹಾಕಿದ್ದಾರೆ. ನಮ್ಗೆ 10 ವರ್ಷ 12 ವರ್ಷ ಹಾಕೊಟ್ಟಿಗೆ ಯಾವ ಸಂಪಾದನೆಗೆ ಹೋಗ್ತೀವಿ ಅಂತ ಚಡಪಡಿಗೆ ಶುರುವಾಗುತ್ತೆ. 525 ವರ್ಷ ಪರಶುರಾಮ ದೇವರ ಹತ್ರ, ವೇದವ್ಯಾಸ ದೇವರ ಹತ್ರ ಶಾಸ್ತ್ರ ಉಪದೇಶವನ್ನು ಪಡೆದವರು ನಮ್ಮ ಭೀಷ್ಮಾಚಾರ್ಯರು. ಅವರಿನ ಕೆಲವೇ ದಿವಸದಲ್ಲಿ ಅಸ್ತಂಗತರಾಗಿಬಿಡ್ತಾರೆ. ಭೀಷ್ಮಾಚಾರ್ಯರು ಹೋಗುವ ಮುಂಚೆ ಅವರು ಪಡೆದುಕೊಂಡ ಜ್ಞಾನವನ್ನು ಸಮಾಜಕ್ಕೆ ತಲುಪಿಸಬೇಕು, ಇದು ಕೃಷ್ಣನ ಕಳಕಳಿ. ನನ್ನ ಉಪದೇಶದಿಂದಲೇ ಧರ್ಮರಾಜನ ಸಂಶಯ ಹೊರಟೋದ್ರೆ ಭೀಷ್ಮರ ಮುಂದೆ ಕೂತು ಕೇಳೋರು ಯಾರು? ಹಾಗಾಗಿ ಭೀಷ್ಮರು ಪಡೆದ ಜ್ಞಾನವನ್ನು ಜಗತ್ತಿಗೆ ಒದಗಿಸಬೇಕು ಅನ್ನೋ ಉದ್ದೇಶದಿಂದ ಕೃಷ್ಣ ತಾನು ಉಪದೇಶ ಮಾಡಿದ್ರು ಇವನ ಸಂಶಯ ಹೋಗದೇ ಇರಲಿ ಅಂತ ಸಂಕಲ್ಪ ಮಾಡಿದ. ಆ ಧರ್ಮರಾಜನನ್ನು ಭೀಷ್ಮರ ಮುಂದೆ ಕೂಡಿಸ್ತಾನೆ. ಆದರೆ ಧರ್ಮರಾಜನಿಗೆ ಭೀಷ್ಮರ ಮುಂದೆ ಹೋಗಲಿಕ್ಕೆ ಸಂಕೋಚ. ಯಾಕೆ? ನಮ್ಮಿಂದಾಗಿ ಇವತ್ತು ಈ ಸ್ಥಿತಿ ಬಂದಿದೆ ಭೀಷ್ಮರಿಗೆ. ನಮ್ಮನ್ನೆಲ್ಲ ಎತ್ತಾಡಿಸಿದವರು ಅಂಥವರು ಇವತ್ತು ಹಾಸಿಗೆ ಹಿಡಿಯೋದಕ್ಕೆ ಕಾರಣ ನಾನು ಹೇಗೆ ಅವ್ರ ಮುಖ ತೋರಿಸಲಿ ಅಂತ ಸಂಕೋಚ ಪಡ್ತಾ ಇದ್ದಾನೆ. ಆಗ ಕೃಷ್ಣ ಹೇಳಿದ್ರೆ, ನಾನು ನಿನ್ನ ಜೊತೆ ಬರ್ತೀನಿ ಬಾ ಅಂತ ಹೇಳಿ
ಪಾಂಡವರನ್ನು ಕರ್ಕೊಂಡು ಹೋಗಿ ಧರ್ಮರಾಜರು ಭೀಷ್ಮರ ಮುಂದೆ ಕೂರಿಸಿ, ಭೀಷ್ಮರ ಧರ್ಮರಾಜನಿಗೆ ಇಂಥ ಒಂದು ಗೊಂದಲವಾಗಿದೆ, ನೀವು ಧರ್ಮೋಪದೇಶ ಮಾಡಿರಿ ಹಾಗೆ ಅಂತಂದ. ಭೀಷ್ಮರಂದರು, ಎಂಥ ನಾಟಕ ನಿಂದು, ಯಾವತ್ತು ನಾನು ಧರ್ಮವನ್ನು ಹೇಳಬೇಕಾಗಿತ್ತೋ ಅವತ್ತು ಧರ್ಮವನ್ನು ಹೇಳಿ ಎತ್ತಿ ಹಿಡಿದಿದ್ರೆ ನನಗೂ ಈ ಸ್ಥಿತಿ ಬರ್ತಾ ಇರಲಿಲ್ಲ, ಧರ್ಮರಾಜನಿಗೂ ಈ ಸ್ಥಿತಿ ಬರ್ತಾ ಇರಲಿಲ್ಲ. ಅವತ್ತು ಸಭೆಯಲ್ಲಿ ಕಣ್ಣೆದುರಿಗೆ ಅಧರ್ಮ ತಾಂಡವವಾಡುವಾಗ ನಾನು ಮೌನ ವಹಿಸಿದೆ, ಆ ಮೌನದ ದುಷ್ಪರಿಣಾಮವೇ ನನಗೆ ಈ ಸ್ಥಿತಿ, ಧರ್ಮರಾಜನಿಗೆ ಈ ಸ್ಥಿತಿ ಬಂದದ್ದು. ನಾನು ಧರ್ಮ ಹೇಳದೆ ಪಾಂಡವರಿಗೆ ಅನ್ಯಾಯ ಮಾಡಿದೆ, ಅಂಥ ಪಾಂಡವರನ್ನೇ ನನ್ನ ಮುಂದೆ ಕೂರಿಸಿ ಧರ್ಮೋಪದೇಶ ಮಾಡು ಅಂತ ಹೇಳ್ತೇನೆ ಕೃಷ್ಣ, ಎಂಥ ವಿಚಿತ್ರ ನಾಟಕ ನಿಂದು ಹಾಗೆ ಅಂತ ಕೃಷ್ಣ ಕೇಳ್ತಾ ಇದ್ದಾನೆ, ಭೀಷ್ಮರು ಕೇಳ್ತಾ ಇದ್ದಾರೆ. ಆನಂತರ ಭೀಷ್ಮರು ಕೃಷ್ಣ ನನ್ನ ಎಲ್ಲ ಆ ಶರಶಯ್ಯಲ್ಲಿ ಮನೆಗೆ ಬಹಳ ದಿವಸಗಳಾಗಿದೆ, ದೇಹದಲ್ಲಿ ಯಾವ ಶಕ್ತಿಯೂ ಇಲ್ಲ, ಎಲ್ಲ ಶಕ್ತಿ ಕುಂದು ಹೋಗಿದೆ, ನಾನು ಈಗೇನು ಉಪದೇಶ ಮಾಡಲಿ ಸ್ವಾಮಿ ಹಾಗೆ ಅಂತ ಕೃಷ್ಣ ಕೇಳಿದ್ರೆ, ಭೀಷ್ಮರು ಕೇಳಿದ್ರೆ ಕೃಷ್ಣ ಹೇಳ್ತಾನೆ, ನಾನು ಏನಾದ್ರು ಮಾಡು ಅಂದರೆ ಒಪ್ಕೊಳ್ಳೋದು ಅಷ್ಟೇ ನಿನ್ನ ಕೆಲಸ, ನಡೆಸ್ಕೊಳ್ಳೋದು ನನ್ನ ಜವಾಬ್ದಾರಿ. ಆಯಿತು ಕೃಷ್ಣ ನಿನ್ನ ಸಂಕಲ್ಪ ಅಂತ ಕೈ ಮುಗಿ, ಮಿಕ್ಕಿದ್ದು ನಡೆಸೋದು ನನ್ನ ಜವಾಬ್ದಾರಿ ಅಂತಾನೆ ಭಗವಂತ. ಹಾಗೆ ಕೃಷ್ಣ ನಾನು ನಾಳೆ ಕರ್ಕೊಂಡು ಬರ್ತೇನೆ, ನಾಳೆ ನೀವು ಸಿದ್ಧವಾಗಿರೋ ಉಪದೇಶ ಮಾಡೋಕ್ಕೆ. ಮರುದಿವಸ ಕೃಷ್ಣ ಭೀಷ್ಮರೊಳಗೆ ಒಂದು ರೂಪದಿಂದ ಪ್ರವೇಶ ಮಾಡಿದ, ಭೀಷ್ಮರ ಮುಂದೆ ಒಂದು ರೂಪದಿಂದ ಕೂತು ಕೇಳಿದ, ಭೀಷ್ಮರ ಒಳಗೆ ಒಂದು ರೂಪದಿಂದ ಕೂತು ಹೇಳಿದ. ಅವನು ನಮ್ಮೊಳಗೆ ನಿಂತು ಹೇಳಿಸುವವನು ಅವನೇ, ನಿಮ್ಮಲ್ಲಿ ನಿಂತು ಕೇಳಿಸುವವನು ಅವನೇ, ಎಲ್ಲ ಅವನ ವ್ಯಾಪಾರ ಇದು ಅಂತ ನಾವು ಚಿಂತನೆ ಮಾಡಬೇಕು ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಭೀಷ್ಮರಿಗೆ ಕೃಷ್ಣನ ಪ್ರವೇಶ ಯಾವಾಗಾಯಿತೋ ಅವರಿಗೆ ಯುದ್ಧದ ಮೊದಲನೇ ದಿವಸ ಇದ್ದ ಸ್ಫೂರ್ತಿ ಬಂತು, ಅವರಿಗೆ ಶಕ್ತಿ ಬಂತು, ಅವರು ಉಪದೇಶ ಮಾಡ್ತಾ ಇದ್ದಾರೆ. ಎಲ್ಲ ವರ್ಣಾಶ್ರಮ ಧರ್ಮ, ರಾಜಧರ್ಮ, ಮೋಕ್ಷ ಧರ್ಮ ಎಲ್ಲವನ್ನು ಉಪದೇಶ ಮಾಡ್ತಾ ಇದ್ದಾರೆ. ಕೃಷ್ಣ ಭೀಷ್ಮರ ಮೂಲಕ ಉಪದೇಶ ಮಾಡಿಸಿದ. ವೇದವ್ಯಾಸರು ಅವರೇನು ಉಪದೇಶ ಮಾಡಿದ್ರು ಅನ್ನೋದನ್ನು ಬರೆದಿಟ್ಟರು ಮಹಾಭಾರತದಲ್ಲಿ. ಅನುಶಾಸನ ಪರ್ವ, ಶಾಂತಿ ಪರ್ವ ಪೂರ್ತಿ ಭೀಷ್ಮರು ಮಾಡಿದ ಉಪದೇಶ. ಈಗ ಕೃಷ್ಣನಿಗೆ ಜ್ಞಾನದ ಬಗ್ಗೆ ಎಷ್ಟು ಕಾಳಜಿ ಇದೆ ಅನ್ನುವುದನ್ನು ನಾವು ಗಮನಿಸಬೇಕು. ಜ್ಞಾನಿಗಳು ಒಬ್ಬರು ಅಸ್ತಂಗತರಾಗ್ತಾ ಇದ್ದಾರೆ ಅಂತಂದರೆ ಅವರ ಮುಂದೆ ಶಿಷ್ಯರನ್ನು ಕೂಡಿಸಿ ಅವರು ಪಡೆದ ಜ್ಞಾನವನ್ನು ಜಗತ್ತಿಗೆ ತಲುಪುವಂತೆ ವ್ಯವಸ್ಥೆ ಮಾಡಿ ಅದನ್ನು ಮತ್ತೆ ತಾನೇ ಬರೆದಿಟ್ಟು ದಾಖಲೆಗೊಳಿಸಿ ರಕ್ಷಣೆ ಮಾಡ್ತಾನೆ ಸ್ವಾಮಿ ಅಂತಂದರೆ ಅವನು ಜ್ಞಾನಿ, ಪ್ರಿಯತಮಃ ಅಂತ ಏನು ಭಗವದ್ಗೀತೆಯಲ್ಲಿ ಹೇಳ್ಕೊಳ್ತಾನೆ. ಆ ಜ್ಞಾನದ ಮೇಲಿರುವ ಪ್ರೀತಿ ಕೃಷ್ಣನಿಗೆ ಎಷ್ಟು ಅನ್ನೋದು ಇದರಿಂದ ಅರ್ಥವಾಗುತ್ತೆ. ಹಾಗೆ ವೇದವ್ಯಾಸರು ಬರೆಯದೇ ಇದ್ದಿದ್ರೆ ಧರ್ಮರಾಜನಿಗೆ ಉಪದೇಶ ಮಾಡಿದ್ರು, ಏನೋ ಉಪದೇಶ ಮಾಡಿದ್ರು, ಇಷ್ಟೇ ಆಗ್ತಾಯಿತ್ತೆ ಹೊರತು ಏನು ಉಪದೇಶ ಮಾಡೋದು ಅಂತಂದರೆ ನಮ್ಗೆ ಸಿಗ್ತಾ ಇರಲಿಲ್ಲ. ಹಾಗೆ ಕೃಷ್ಣ ಯಾದವ ಕೃಷ್ಣನಾಗಿ ಉಪದೇಶ ಮಾಡಿಸಿದ, ವಾಸಿಷ್ಠ ಕೃಷ್ಣನಾಗಿ ಅದನ್ನು ಬರೆದಿಟ್ಟ ಪರಮಾತ್ಮ. ಇದು ಭಗವಂತ ಮಾಡಿದ ಅನುಗ್ರಹ ಅನ್ನುವುದನ್ನು ನಾವು ಗಮನಿಸಬೇಕು. ಈ ಸಂದರ್ಭದಲ್ಲಿ ನಮಗನ್ಸುತ್ತೆ, ಇಷ್ಟೆಲ್ಲ ಧರ್ಮೋಪದೇಶ ಮಾಡೋರು ಭೀಷ್ಮರು ಅವತ್ತು ಪಾಂಡವರಿಗೆ ಅಪಮಾನ ಆದಾಗ ಸುಮ್ಮನೆ ಕೂತಿದ್ರಲ್ಲ, ಅವತ್ತು ಈ ಧರ್ಮ ಹೇಳಿದೆ, ಇವತ್ತು ಧರ್ಮ ಹೇಳಕ್ಕೆ ಹೇಗೆ ಸಾಧ್ಯ ಆಯಿತು? ಅದಕ್ಕೆ ಒಂದು ಮಾತು ಹೇಳ್ತಾರೆ. ದ್ರೌಪದಿ ಪ್ರಶ್ನೆ ಕೇಳ್ತಾರೆ ಭೀಷ್ಮರನ್ನು. ಅದಕ್ಕೆ ಭೀಷ್ಮರು ಹೇಳ್ತಾರೆ, ಅವತ್ತು ದುರ್ಯೋಧನನ ಮನೆಯ ಅನ್ನ ತಿಂದು ಬಂದ ರಕ್ತ ಕೆಲಸ ಮಾಡ್ತಾ ಇತ್ತಮ್ಮ, ಶರಶಯ್ಯಲ್ಲಿ ಮನೆಗೆ ಆ ಎಲ್ಲ ರಕ್ತ ಸೋರಿ ಹೋಗಿದೆ. ಈಗ ನಿಜವಾದ ಭೀಷ್ಮನ ವ್ಯಕ್ತಿತ್ವ ಪ್ರಕಟವಾಗ್ತಾ ಇದೆ. ಇವತ್ತು ನನಗೆ ಧರ್ಮ ಪ್ರಜ್ಞೆ ಜಾಗೃತವಾಗಿದೆ. ಅಯೋಗ್ಯರ ಮನೆ ಅನ್ನ ತಿಂದರೆ ಧರ್ಮ ಪ್ರಜ್ಞೆಗೆ ತುಕ್ಕು ಹಿಡಿದು ಹೋಗುತ್ತೆ, ಕುಂಠಿತವಾಗಿಬಿಡುತ್ತೆ, ಮಲಿನವಾಗಿಬಿಡುತ್ತೆ. ಯೋಗ್ಯರ ಮನೆಯ ಆಹಾರ ತಿಂದರೆ ಧರ್ಮ ಪ್ರಜ್ಞೆ ಜಾಗೃತವಾಗುತ್ತೆ. ಅವತ್ತು ದುರ್ಯೋಧನನ ಅನ್ನದ ಋಣದಿಂದ ನನ್ನ ದೇಹದಲ್ಲಿ ಧಾರ್ಮಿಕ ಪ್ರಜ್ಞೆ ಅಳಿಸಿ ಹೋಗಿತ್ತು. ಇವತ್ತು ಅದು ಆ ದುರ್ಯೋಧನನ ಮನೆಯ ಅನ್ನದಿಂದ ಬೆಂದ ರಕ್ತ ಎಲ್ಲ ಹೋಗಿದೆ. ಇವತ್ತು ನನ್ನ ವ್ಯಕ್ತಿತ್ವದ ಉಪದೇಶ ಮಾಡ್ತಾ ಇದ್ದೇನೆ ಹಾಗೆ ಅಂತ ಇದ್ದಾರೆ. ಇದನ್ನೇ ಜಗನ್ನಾಥದಾಸರು ಮಲಗಿ ಪರಮಾದರಿದೆ ಪಾಡಲು ಕುಳಿತು ಕೇಳುವ ಅಂತ ಹರಿಕಥಾಮೃತ ಸ್ವಾಮಿಗಳು ಹೇಳಿದರು. ಭೀಷ್ಮಾಚಾರ್ಯರು ಮಲಗಿ ಪರಮಾದರಿದೆ ಪಾಡಿದರೆ ಕೃಷ್ಣ ಕೂತು ಕೇಳ್ತಾ ಇದ್ದಾನೆ. ಹೇಳೋರು ಮಲ್ಕೊಂಡು ಹೇಳ್ತಾ ಇದ್ದಾರೆ, ಕೇಳೋ ಕೃಷ್ಣ ಕೂತು ಕೇಳ್ತಾ ಇದ್ದಾನೆ ಅಂದರೆ ಆ ಕೃಷ್ಣ ಏನು ಸರ್ವೋತ್ತಮನಾದ ಕೃಷ್ಣ ಭೀಷ್ಮರು ಮಲಗಿಕೊಂಡು ಹೇಳಿದರೂ ಕೂಡ ಪ್ರೀತಿಯಿಂದ ಕೂತು ಕೇಳ್ತಾ ಇದ್ದಾನೆ ಅಂತಂದರೆ ಆ ಕೃಷ್ಣನಿಗೆ ಭಕ್ತರ ಮೇಲೆ ಎಂಥ ವಾತ್ಸಲ್ಯ ಇದೆ ಅನ್ನೋದನ್ನು ಗಮನಿಸಬೇಕು. ನಮಗೂ ಭೀಷ್ಮರಿಗೂ ಇಷ್ಟೇ ವ್ಯತ್ಯಾಸ. ಭೀಷ್ಮರು ಪರಮಾದರದಿ ಮಲಗಿ ಅಲ್ಲ, ಮಲಗಿ ಪರಮಾದರದಿ ಪಾಡಿದರು. ನಾವು ಮಲಗೋದೇ ಪರಮಾದರ. ಆದ್ದರಿಂದ ಪರಮಾದರದಿ ಮಲಗಿದರೆ ಕೃಷ್ಣ ನಮ್ಮ ಮುಂದೆ ಬರೋದಿಲ್ಲ. ನಾವು ಮಲಗಿದರೂ ಪರಮಾದರದಿ ಹಾಡಿದರೆ ಕೃಷ್ಣ ಬಂದು ಕೇಳ್ತಾನೆ ಅನ್ನುವುದನ್ನು ನಾವಿಲ್ಲಿ ಗಮನಿಸಬೇಕು. ಈ ಸಂದರ್ಭದಲ್ಲಿ ಈ ಪ್ರಕರಣ, ಇಡೀ ಪ್ರಕರಣ ನಮ್ಮ ಜೀವನಕ್ಕೆ ಬಹಳ ಮಾರ್ಮಿಕವಾದ ಅನೇಕ ಸಂದೇಶಗಳನ್ನು ಕೊಡುವಂಥ ಪ್ರಕರಣ. ಮೊಟ್ಟ ಮೊದಲು ಭೀಷ್ಮರ ಮುಂದೆ ಧರ್ಮರಾಜನನ್ನು ತಂದು ಕೂಡಿಸಿದ ಕೃಷ್ಣ ತಾನೇ ಉಪದೇಶ ಮಾಡಿದ. ಕೃಷ್ಣ ಉಪದೇಶ ಮಾಡಿದರೂ ಕೂಡ ಅದನ್ನು ಸರಿ ಅಂತ ಮನಸಾರೆ ಒಪ್ಕೊಳ್ಳಿಲ್ಲ. ಅದಕ್ಕೆ ಭೀಷ್ಮರ ಮುಂದೆ ತಂದು ಕೂಡಿಸಿದ.
ಭೀಷ್ಮರು ವಸುವಿನ ಅವತಾರ. ವಸು ತಾರತಮ್ಯದಲ್ಲಿ ಯಮದೇವರಿಗಿಂತ ಕೆಳಗಿನವನು. ಹಾಗಾಗಿ ಯಮದೇವರ ಅವತಾರನಾದ ಧರ್ಮರಾಜನಿಗೆ ವಸುವಿನ ಅವತಾರನಾದ ಭೀಷ್ಮರಿಗೆ ಉಪದೇಶ ಕೊಡೋಕ್ಕೆ ಯೋಗ್ಯತೆ ಇಲ್ಲ, ಅಧಿಕಾರ ಇಲ್ಲ. ಅದಕ್ಕೆ ಭೀಷ್ಮರೊಳಗೆ ಕೃಷ್ಣ ಪ್ರವೇಶ ಮಾಡಿದ, ತಾನು ಪ್ರವೇಶ ಮಾಡಿ ಉಪದೇಶ ಮಾಡಿಸಿದ. ಯಾಕೆಂದರೆ ಧರ್ಮರಾಜನಿಗಿಂತ ಭೀಷ್ಮ ಚಿಕ್ಕವನು ಯೋಗ್ಯತೆಯಲ್ಲಿ ಅನ್ನುವ ಉದ್ದೇಶದಿಂದ. ಇದು ಒಂದು ಒಳನೋಟ. ಹೊರಗಡೆಯಿಂದ ಕೃಷ್ಣ ಹೇಳಿದಾಗ ಕೇಳದೇ ಇದ್ದಿದ್ದರಿಂದ ಅವರಿಗಿಂತ ಚಿಕ್ಕವ್ರ ಕೈಲಿ ಬುದ್ಧಿ ಹೇಳಿಸ್ದ. ಅಮ್ಮ ಹೇಳಿದಾಗಲೇ ಜೀವನ ತಿದ್ದುಕೊಂಡ್ರೆ ಹೆಂಡತಿ ಕೈಲಿ ಬುದ್ಧಿ ಹೇಳಿಸ್ಕೊಳ್ಳೋದು ತಪ್ಪದು. ಇಷ್ಟೇ ಭೀಷ್ಮರ ಕಥೆ ಎಲ್ಲ ಒಟ್ಟು ಅಭಿಪ್ರಾಯ. ದೊಡ್ಡವರು ಹೇಳಿದಾಗಲೇ ನಮ್ಮನ್ನು ನಾವು ತಿದ್ದುಕೊಂಡ್ರೆ ಸರಿ, ಇಲ್ಲದೆ ಹೋದರೆ ಚಿಕ್ಕವ್ರ ಕೈಲಿ ನಮಗೆ ಬುದ್ಧಿ ಹೇಳಿಸ್ತಾನೆ ಭಗವಂತ ಅನ್ನೋದಕ್ಕೆ ಇದು ಸಾಕ್ಷಿ ಅನ್ನೋದನ್ನು ನಾವು ಗಮನಿಸಬೇಕು. ಆನಂತರದಲ್ಲಿ ಆ ಭೀಷ್ಮರ ಒಳಗೆ ಕೃಷ್ಣ ನಿಂತು ಉಪದೇಶ ಮಾಡಿಸಿದ. ಭೀಷ್ಮರು ಹಾಸಿಗೆ ಹಿಡಿದಾಗಲೂ ಕೂಡ ಕೃಷ್ಣ ಅವರ ಬಳಿ ಬಂದು ಕೂತಿದ್ದಾನೆ. ಯಾಕೆ ಬಂದು ಕೂತ್ಕೋಬೇಕಾಗಿತ್ತು? ಧರ್ಮರಾಜನ ಒಬ್ಬನನ್ನು ಕಳಿಸಿ ನೀನು ಹೋಗಿ ಕೇಳ್ಕೊಂಬಪ್ಪ ಅಂತ ಕಳಿಸ್ಬೋದಿತ್ತು. ತಾನು ಯಾಕೆ ಬಂದ? ಹಾಗೆ ಅಂತಂದರೆ ಭೀಷ್ಮರು ಆರೋಗ್ಯವಾಗಿದ್ದಾಗ ದೇವರ ಹತ್ರ ಹೋದರು, ಅವರು ಹಾಸಿಗೆ ಹಿಡಿದಾಗ ದೇವರವರ ಹತ್ರ ಬಂದ. ಇಷ್ಟೇ ನಾವು ಭೀಷ್ಮರ ಜೀವನದಲ್ಲಿ ಗಮನಿಸಬೇಕಾದದ್ದು. ಭೀಷ್ಮರು ಆರೋಗ್ಯವಾಗಿದ್ದಾಗ ವೇದವ್ಯಾಸ ದೇವರ ಸೇವೆ ಮಾಡಿದ್ರು, ಪರಶುರಾಮ ದೇವರ ಸೇವೆ ಮಾಡಿದ್ರು. ಯಾರು ಕೈಕಾಲು ಗಟ್ಟಿಯಾಗಿದ್ದಾಗ ದೇವರ ಸೇವೆ ಮಾಡ್ತಾರೆ, ಅವರು ಹಾಸಿಗೆ ಹಿಡಿದಾಗ ದೇವರೇ ಅವರ ಹತ್ತಿರ ಬರ್ತಾನೆ. ಇದು ನಾವು ಭೀಷ್ಮರ ಕಥೆಯಲ್ಲಿ ಗಮನಿಸಬೇಕಾದಂಥ ಅಂಶ. ನಮ್ಮ ಭೀಷ್ಮರಿಗೇನೋ ಕೃಷ್ಣ ಬಂದ, ಉಳಿದವರಿಗೆಲ್ಲ ಎಲ್ಲಿ ಬರ್ತಾರೆ? ಹಾಗೆ ಅಂತಂದರೆ ಒಬ್ಬರು ಹಾಸಿಗೆ ಹಿಡಿದಾಗ ಬಂಧು ಬಾಂಧವರು ಬಂದು ನೋಡ್ಕೊಂಡು ಹೋಗೋದು ಬೇರೆ. ಕೆಲವು ಸಾಧಕರು ಹಾಸಿಗೆ ಹಿಡಿದಾಗ ಸ್ವಾಮಿಗಳು ಬಂದು ಅವರ ಯೋಗಕ್ಷೇಮ ವಿಚಾರಿಸ್ಕೊಂಡು ಹೋಗ್ತಾರೆ. ಅನಂತರ ಅನೇಕ ವಿದ್ವಾಂಸರು ಬಂದು ಅವರು ಯೋಗಕ್ಷೇಮ ವಿಚಾರಿಸ್ಕೊಂಡು ಹೋಗ್ತಾರೆ. ಅವರಿಗೆಲ್ಲ ಬರೋ ಹಾಗೆ ಯಾಕೆ ಪ್ರೇರಣೆ ಮಾಡಿದ ದೇವರು ಅಂದರೆ, ಅವನು ಆರೋಗ್ಯವಾಗಿದ್ದಾಗ ನನ್ನ ಹತ್ರ ಬಂದಿದ್ದಪ್ಪ, ಇವಾಗ ಅವನು ಹಾಸಿಗೆ ಹಿಡಿದಿದ್ದಾನೆ, ನಿಮ್ಮೊಳಗೆ ನಿಂತು ನಾನು ಅವ್ರ ಹತ್ರ ಬರ್ತೀನಿ ಅಂಥೇಳಿ ಭಗವಂತ ಸಾಧಕರು ಚೆನ್ನಾಗಿ ಕೈಕಾಲು ಗಟ್ಟಿಯಾಗಿದ್ದಾಗ ದೇವರ ಸೇವೆ ಮಾಡಿದ್ರೆ, ಅವರು ಹಾಸಿಗೆ ಹಿಡಿದಾಗ ದೇವರು ಅವರ ಹತ್ರ ಯಾವ್ಯಾವುದೋ ರೂಪದಿಂದ ಬಂದು ಅನುಗ್ರಹ ಮಾಡ್ತಾನೆ ಅನ್ನುವುದನ್ನು ಗಮನಿಸಬೇಕು. ಇನ್ನೊಂದು ಸೂಕ್ಷ್ಮ ಇಲ್ಲಿ ಅಂತಂದರೆ, ಕೆಲವರು ತುಂಬ ಜೀವನ ಪೂರ್ತಿ ಬಹಳ ಶ್ರದ್ಧೆಯಿಂದ ಆಚಾರವಂತರಾಗಿರ್ತಾರೆ. ಏನೋ ಪ್ರಾರಬ್ಧ ಕರ್ಮದಿಂದ ಜೀವನದ ಕೊನೆ ಘಟ್ಟದಲ್ಲಿ ಹಾಸಿಗೆ ಹಿಡಿದಿರ್ತಾರೆ. ಅಂಥವರ ಬಗ್ಗೆ ಕೆಲವರು ಆಡ್ಕೊಳ್ತಾರೆ. ನೋಡ್ರಿ ಎಷ್ಟು ಮಡಿ ಗಿಡಿ ಅಂತ ಹಾರಾಡ್ತಾ ಇದ್ರು, ಇವತ್ತು ನೋಡಿ ಎಲ್ಲ ಹಾಸಿಗೆ ಹಿಡಿದಾರೆ, ಎಲ್ಲ ಮಲ್ಕೊಂಡಲ್ಲೇ ಎಲ್ಲ ಆಗಬೇಕು ಅಂತ ಇವ್ರನ್ನ ಆಡ್ಕೊಳ್ತಾರೆ. ಭಗವಂತ ಏನು ಮಾಡ್ತಾನೆ ಅಂದರೆ, ಅವರು ಚೆನ್ನಾಗಿದ್ದಾಗ ಬೇಕಾದಷ್ಟು ಧರ್ಮಾಚರಣೆ ಮಾಡಿದ್ರು. ಈಗ ಪ್ರಾರಬ್ಧ ಕರ್ಮದಿಂದ ಹಾಸಿಗೆ ಹಿಡಿದಾಗ ಕೆಲವು ಅಧರ್ಮಾಚರಣೆ ಅವರಿಂದ ಆಗಿರುತ್ತೆ. ಅದನ್ನು ಯಾರ ಅಕೌಂಟಿಗೆ ಜಮಾ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಈಗ ಬಿಟ್ಟಿಯಾಗಿ ಆಡ್ಕೊಳ್ತಾರಲ್ಲ, ಚೆನ್ನಾಗಿದ್ದಾಗಲೂ ಧರ್ಮಾಚರಣೆ ಮಾಡದೇ ಇದ್ದವರು, ಆರೋಗ್ಯವಾಗಿದ್ದಾಗ ಧರ್ಮಾಚರಣೆ ಮಾಡಿ ಕೊನೆಗಾಲಕ್ಕೆ ಹಾಸಿಗೆ ಹಿಡಿದವ್ರ ಬಗ್ಗೆ ಹಗುರವಾಗಿ ಮಾತಾಡ್ಕೊಳ್ತಾರಲ್ಲ, ಇವರು ಹಾಸಿಗೆ ಹಿಡಿದಾಗ ಏನೇನು ಅಧರ್ಮ ಆಗಿರುತ್ತೆ ಅನಿವಾರ್ಯತೆಯಿಂದ ಅದನ್ನೆಲ್ಲ ಅವರ ಅಕೌಂಟಿಗೆ ಜಮಾ ಮಾಡ್ತಾರೆ. ಯಾಕಂದರೆ ಮಾಡಿದವರ ಪಾಪ ಆಡದವರ ಬಾಯಿಗೆ ಅಂತ ಗಾದೆ, ಅದು ಶಾಸ್ತ್ರದ ಮಾತನ್ನೇ ಗಾದೆಯಲ್ಲಿ ಹೇಳಿದ್ದಾರೆ. ಹಾಗಾಗಿ ಯಾರ ಬಗ್ಗೆಯೂ ಹಗುರವಾಗಿ ಮಾತನಾಡದೆ ನಮ್ಮ ಸಾಧನೆ ನಾವು ಬಾಯಿ ಮುಚ್ಕೊಂಡು ಮಾಡಬೇಕೇ ಹೊರತು ಇನ್ನೊಬ್ಬರ ಬಗ್ಗೆ ಆಡಿಕೊಳ್ಳುವ ತಲಹರಟೆಗಳನ್ನು ನಾವು ಮಾಡಬಾರ್ದು ಅನ್ನೋದನ್ನು ಈ ಭೀಷ್ಮರ ಕಥೆಯಲ್ಲಿ ನಾವು ತಿಳ್ಕೊಳ್ತೀವಿ. ಈಗ ಭೀಷ್ಮರ ಕಥೆ ನಮಗೆ ನಾನಾ ಬಗೆಯಾದ ಜೀವನದ ಎಚ್ಚರವನ್ನು ಕೊಡ್ತಕ್ಕಂಥ. ಇದೇ ಭಾಗವತದ ಆರಂಭದಲ್ಲಿ ಇಬ್ಬರು ಮುದುಕರ ಕಥೆ ಹೇಳ್ತಾರೆ. ಒಬ್ಬ ಧೃತರಾಷ್ಟ್ರ, ಒಬ್ಬ ಭೀಷ್ಮಾಚಾರ್ಯ. ಮುಂದೆ ತೀರ್ಥಯಾತ್ರೆಗೆ ಹೋದ ವಿದುರ ವಾಪಸ್ ಬರ್ತಾರೆ. ವಿದುರ ಬಂದಾಗ ಎಲ್ಲರೂ ಅವನನ್ನು ಬಹಳ ಗೌರವದಿಂದ ಗೌರವಿಸ್ತಾರೆ. ಆದರೆ ಧೃತರಾಷ್ಟ್ರನನ್ನು ವಿದುರ ಗಮನಿಸ್ತಾನೆ. ಧೃತರಾಷ್ಟ್ರ ತನ್ನ 100 ಮಕ್ಕಳನ್ನು ಕಳೆದುಕೊಂಡು ಧರ್ಮರಾಜನ ಆರೈಕೆ ಒಳಗೆ ಮೈಮರೆತ ನಿಶ್ಚಿಂತೆಯಾಗಿ ತನ್ನ ಜೀವನ ಸಾಗಿಸ್ತಾ ಇದ್ದಾನೆ. ಆ ಧೃತರಾಷ್ಟ್ರನ ಜೀವನ ಕ್ರಮ ಅದನ್ನು ನೋಡಿ ಒಮ್ಮೆ ವಿದುರ ಏಕಾಂತದಲ್ಲಿ ಧೃತರಾಷ್ಟ್ರನ ಹೇಳ್ತಾನೆ, ಸಾಮಾನ್ಯವಾಗಿ ನಾವು ಯಾರಿಗೆ ಉಪಕಾರ ಮಾಡ್ತೇವೆ ಅವರ ಋಣದಲ್ಲೇ ಇರೋದಕ್ಕೆ ಇಷ್ಟಪಡಲ್ಲ. ಹಾಗಿರುವಾಗ ನಿನ್ನಿಂದ ನಿರಂತರವಾಗಿ ಅಪಕಾರಕ್ಕೊಳಗಾದ ಪಾಂಡವರ ಮನೆಯ ಋಣದಲ್ಲಿ ಇದೆಯಲ್ಲ ನೀನು, ಅವರ ಮನೆಯ ಅನ್ನಕ್ಕೆ ನಾಯಿಯ ಹಾಗೆ ದೈನ್ಯದಿಂದ ಕೂತಿದ್ದೆಲ್ಲ ನಿನಗೆ ನಾಚಿಕೆ ಇಲ್ವಾ ಅಂತ ಇಷ್ಟು ಕಠೋರವಾಗಿ ಬೈತಾನೆ. ವಯಸ್ಸಾಯಿತು, ನೀನು ವಾನಪ್ರಸ್ಥಾಶ್ರಮಕ್ಕೆ ಹೋಗಬೇಕು, ಮನೆ ಬಿಟ್ಟು ಕಾಡಿಗೆ ಹೋಗಿ ತಪಸ್ಸು ಮಾಡಬೇಕು, ಸಾಧನೆ ಮಾಡಿಕೊಳ್ಬೇಕು. ಹೀಗಿರುವಾಗ ಪಾಂಡವರ ಮನೆಯ ಒಳಗೆ ಕೂತ್ಕೊಂಡು ಏನು ದೇವರು ಧರ್ಮ ಆಚರಣೆಗಳಿಲ್ಲದೇನೆ ಸಾಯಂಕಾಲಕ್ಕೆ ಏನು ಫಲಾರ, ನಾಳೆಗೆ ಏನು ಅಡಿಗೆ ಅಂತ ಕೇಳ್ತಾ ಕೂತ್ಕೊಂಡಿದ್ದಿ, ನಿನಗೆ ಬದುಕಿನ ಎಚ್ಚರ ಇಲ್ವಾ, ಧರ್ಮದ ಎಚ್ಚರ ಇಲ್ವಾ ಅಂತ ವಿದುರ ಕಟುವಾಗಿ ಟೀಕಿಸ್ತಾನೆ. ಆಗ ಧೃತರಾಷ್ಟ್ರನಿಗೆ ಹೌದು, ನಾನು ಸಾಧನೆ ಮಾಡ್ಕೊಳ್ಬೇಕು ಅಂತ ಎಚ್ಚರ ಬಂತು. ಇಷ್ಟು ವರ್ಷ ಬರದೇ ಇದ್ದ ಎಚ್ಚರ ಇವಾಗ ಯಾಕೆ ಬಂತು ಅಂದರೆ ಅದಕ್ಕೆ ಹೇಳ್ತಾರೆ, ಅವನೊಳಗಿದ್ದ ಕಲಿ ಈಗ ಹೊರಗೆ ಹೋದ. ಕಲಿ ಯಾವತ್ತು ಹೊರಗೆ ಹೋಗ್ತಾನೆ ಅವತ್ತಿಂದ ಸಂಧ್ಯಾವನೆ ಮಾಡಬೇಕು ಅಂತ ಬುದ್ಧಿ ಶುರುವಾಗುತ್ತೆ.
10 ವರ್ಷ ಪ್ರವಚನ ಕೇಳಿದ್ರು ಸಂಧ್ಯಾವನ ಶುರು ಮಾಡಿರಲ್ಲ. ಯಾಕೆಂದರೆ ಕಲಿ ಹೊರಗೋಗಿರಲ್ಲ ಪೂರ್ತಿ. ಅವನು ಯಾವತ್ತು ಹೊರಡ್ತಾನೋ ಅವತ್ತಿಂದ ನಮಗೆ ಆಚಾರದಲ್ಲಿ ಶ್ರದ್ಧೆ ಹುಟ್ಟುತ್ತೆ. ಹಾಗಾಗಿ ಧೃತರಾಷ್ಟ್ರನ ಮನಸ್ಸಿನಿಂದ ಕಲಿ ಇವತ್ತು ಹೊರಗೋಗಿದ್ದ. ಆಗ ಧೃತರಾಷ್ಟ್ರನಿಗೆ ನಾನು ಧರ್ಮಾಚರಣೆ ಮಾಡಬೇಕು ಅಂತ ಅನಿಸ್ತು. ಆಗ ಧರ್ಮರಾಜನಿಗೆ ಹೇಳ್ತಾನೆ, ನಾನು ವಾನಪ್ರಸ್ಥಾಶ್ರಮಕ್ಕೆ ಹೋಗ್ತೇನೆ, ನನಗೆ ಅನುಮತಿ ಕೊಡು ಅಂತ ಧರ್ಮರಾಜನ ಕೇಳ್ತಾನೆ. ಧರ್ಮರಾಜ ಹೇಳ್ತಾನೆ, ಕಣ್ಣು ಕಾಣದ ವಯಸ್ಸಾದ ದಂಪತಿಗಳು ಕಾಡಲ್ಲಿ ನಿಮ್ಮ ಯೋಗಕ್ಷೇಮವನ್ನು ಯಾರು ನೋಡ್ಕೊಳ್ತಾರೆ, ಯಾಕೆ ಹೋಗ್ತೀರಿ? ನನ್ನ ಆರೈಕೆ ಒಳಗೆ ಏನಾದ್ರು ಲೋಪದೋಷಗಳಾಗಿದ್ದರೆ ತಿಳಿಸಿ, ಇನ್ನಷ್ಟು ಶ್ರದ್ಧೆಯಿಂದ ನಿಮ್ಮನ್ನು ನೋಡ್ಕೊಳ್ತೇನೆ. ದಯವಿಟ್ಟು ಮನೆ ಬಿಟ್ಟು ಹೋಗಬೇಡಿ. ವಯಸ್ಸಿನಲ್ಲಿ ತುಂಬ ಅಪರೂಪದ ಮಗ ಇಂಥ ಮಕ್ಕಳು ಹೇಳೋದು. ಅಪ್ಪ ಅಮ್ಮನೇ ವೃದ್ಧಾಶ್ರಮ ಕಳಿಸೋರ ಕಾಲದಲ್ಲಿ ದೊಡ್ಡಪ್ಪ ದೊಡ್ಡಮ್ಮನ ಮನೆಯಲ್ಲಿ ಇರೋದು ಕೇಳ್ಕೊಳ್ಳುವಂಥ ಮಕ್ಕಳು ಬಹಳ ಅಪರೂಪ. ಪುರಾಣದಲ್ಲಿ ಮಾತ್ರ ಸಿಗುತ್ತೆ ಅಂತ ಕಾಣುತ್ತೆ. ಹಾಗಾಗಿ ಧರ್ಮರಾಜ ಇಷ್ಟು ವಿಜ್ಞಾಪನೆ ಮಾಡ್ತಾ ಇದ್ದಾನೆ. ಆಗ ವೇದವ್ಯಾಸದೇವರು ಬರ್ತಾರೆ. ಧೃತರಾಷ್ಟ್ರ ನನಗೆ ಅನುಮತಿ ಕೊಡದೆ ಹೋದರೆ, ಅನುಮತಿ ಕೊಡೋ ತನಕ ನಿಮ್ಮ ಮನೆ ಅನ್ನ ನೀರು ಕುಡಿಯಲ್ಲ ಅಂತ ಹೇಳಿ ಉಪವಾಸ ಮುಷ್ಕರ ಹುಡ್ತಾನೆ. 3 ದಿವಸ ಉಪವಾಸ ಕೂತರೂ ಧರ್ಮರಾಜ ಒಪ್ಪಿಗೆ ಕೊಡಲ್ಲ. ಆಗ ವೇದವ್ಯಾಸದೇವರು ಬಂದು ಬುದ್ಧಿ ಹೇಳ್ತಾರೆ, ಮನುಷ್ಯನಿಗೆ ಧರ್ಮ ಮಾಡಬೇಕು ಅಂತ ಅನ್ನೋ ಬುದ್ಧಿ ಬರೋದೇ ಅಪರೂಪ. ಯಾವತ್ತೋ ಜೀವನದಲ್ಲಿ ಒಂದು ಯಾವುದೋ ವಯಸ್ಸಿಗೆ ಬರುತ್ತೆ, ಬಂದಾಗ ಅಯ್ಯೋ ಪಾಪ ಅಂತ ಅವನ ಜೀವನ ಹಾಳು ಮಾಡಬೇಡ, ಕಳಿಸ್ಕೊಡು ನೀನು. ಹಾಗೆಂದು ವೇದವ್ಯಾಸದೇವರು ವಿದುರನಿಗೆ ಬೆಂಬಲವಾಗಿ ನಿಂತು ಮಾತು ಹೇಳ್ತಾರೆ. ಆಗ ಧೃತರಾಷ್ಟ್ರನಿಗೆ ಒಪ್ಪಿಗೆ ಮನಸ್ಸಿಲ್ಲದೆ ಆ ಧರ್ಮರಾಜ ಒಪ್ಪಿಗೆ ಕೊಡ್ತಾನೆ ಹಾಗೆ ಅಂತ ಹೇಳ್ತಾರೆ. ಈಗ ಧೃತರಾಷ್ಟ್ರನ ಹಾಗೆ ಒಂದು ವರ್ಗದ ವೃದ್ಧರಿರ್ತಾರೆ. ಜೀವನ ಪೂರ್ತಿ ಅವರು ಏನೇನೋ ಕೌಟುಂಬಿಕ ಜವಾಬ್ದಾರಿಗಳನ್ನು ಹೊತ್ತು ದೇವರ ತಂಟೆಗೆ ಹೋಗದೆ ನಿಶ್ಚಿಂತ ಕಾಲ ಕಳೀತಾ ಇರ್ತಾರೆ. ಅವರಿಗೆ ಇನ್ನಾದರೂ ಕೂಡ ಜವಾಬ್ದಾರಿಗಳನ್ನು ಒಂದು ಹಂತಕ್ಕೆ ಬಗೆಹರಿಸಿದ ಮೇಲಾದರೂ ಸಾಧನೆ ಕಡೆ ಗಮನ ಹರಿಸಬೇಕು ಅನ್ನೋ ಎಚ್ಚರ ವಿದುರನ ಮೂಲಕ ಭಾಗವತ ಕೊಡುತ್ತೆ. ಜೀವನ ಪೂರ್ತಿ ಸಾಧನೆ ಮಾಡಿಕೊಂಡು ಹಾಸಿಗೆ ಹಿಡಿದವರ ಹತ್ರ ಮಕ್ಕಳಿಗೆ ಅವರು ಇರೋಷ್ಟರೊಳಗೆ ಅವರು ಪಡ್ಕೊಂಡಿರೋ ಜ್ಞಾನ ನೀವು ಸಂಪಾದನೆ ಮಾಡಿಕೊಳ್ಳಿ. ಅಪ್ಪ ಅಮ್ಮ ಮನೆಯ ವಂಶದಲ್ಲಿ ಯಾರ್ಯಾರು ಹಿರಿಯರು ವಿದ್ವಾಂಸರಿದ್ದಾಗ ಅವರು ಇರುವಷ್ಟರೊಳಗೆ ಅವರು ಪಡೆದ ಪಾಂಡಿತ್ಯ ಶಾಸ್ತ್ರದ ಜ್ಞಾನವನ್ನು ಮಕ್ಕಳು ಪಡಿಬೇಕು. ಅವರು ಇರೋ ತನಕ ಅವರ ಹತ್ರ ಜ್ಞಾನ ಸಂಪಾದನೆ ಮಾಡದೆ ಹೋದ್ಮೇಲೆ ಪುಸ್ತಕ ಹಿಡ್ಕೊಂಡು ಊರೆಲ್ಲ ಸುತ್ತಿದ್ರೆ ಪ್ರಯೋಜನ ಇಲ್ಲ ಅನ್ನೋ ಎಚ್ಚರಿಕೆಯನ್ನು ಭೀಷ್ಮರ ಕಥೆಯ ಮೂಲಕ ನಮ್ಗೆ ಕೊಡ್ತಾರೆ. ನಮಗನ್ಸುತ್ತೆ ಧೃತರಾಷ್ಟ್ರ ಆ ವಾನಪ್ರಸ್ಥಾಶ್ರಮಕ್ಕೆ ಹೋದರಷ್ಟು ಬಿಟ್ಟರೆಷ್ಟು, ವಿದುರನಿಗೇನಾದ್ರು ಉಸಾಬರಿ, ಅವನು ಯಾಕೆ ಈ ರೀತಿ ಧೃತರಾಷ್ಟ್ರನಿಗೆ ಒತ್ತಡ ಹೇರಬೇಕು ಹಾಗೆ ಅಂತ ಅನ್ಸುತ್ತೆ. ವಿದುರ ಯಮದೇವರ ಅವತಾರ. ಧೃತರಾಷ್ಟ್ರನಿಗೆ ಇನ್ನು 3 ವರ್ಷ ಆಯುಷ್ಯ ಉಳಿದಿರೋದು ಅನ್ನೋದು ಅವರಿಗೆ ಗೊತ್ತು. ಆದ್ದರಿಂದ ಇಷ್ಟು ವರ್ಷ ದುರ್ಯೋಧನನಂತಹ ಕೆಟ್ಟ ಮಕ್ಕಳ ತಂದೆಯಾಗಿ ಅನೇಕ ಅಪರಾಧಗಳಿಗೆ ಬಲಿಯಾಗಿದ್ದಾನೆ. ಈಗ ದೇವರ ದಯದಿಂದ ಆ ಕೆಟ್ಟ ಮಕ್ಕಳೆಲ್ಲ ಸತ್ತಿದ್ದಾರೆ. ಈಗಲಾದರೂ ಎಚ್ಚರದಿಂದ ಧರ್ಮಾಚರಣೆ ಮಾಡಿ ಉದ್ಧಾರ ಆಗಲಿ ಅನ್ನುವಂತಹ ಕಳಕಳಿ ವಿದುರನಿಗೆ. ತಮಾಷೆ ಅಂದರೆ ಧರ್ಮರಾಜರು ಯಮದೇವರ ಅವತಾರ. ಧರ್ಮರಾಜರು ಮನೆಯಲ್ಲೇ ಇರಿ, ಯಾಕೆ ಹೋಗ್ತೀರಿ ಅಂತ ಅವರು ಒತ್ತಾಯ ಹೇಳ್ತಾನೆ. ವಿದುರ ಮನೆ ಬಿಟ್ಟು ಹೋಗು, ಆಶ್ರಮಕ್ಕೆ ಹೋಗಿ ಸಾಧನೆ ಮಾಡಕು ಅಂತ ವಿದುರ ಹೇಳ್ತಾನೆ. ಒಬ್ಬರೇ ಯಮದೇವರು 2 ಅವತಾರ ರೂಪಗಳಿಂದ ವಿರುದ್ಧವಾಗಿ ಪ್ರೇರಣೆ ಮಾಡ್ತಾ ಇದ್ದಾರೆ ಭೀಷ್ಮರಿಗೆ, ಧೃತರಾಷ್ಟ್ರನಿಗೆ ಹಾಗೆ ಅಂತ ನಮಗನ್ಸುತ್ತೆ. ಇದು ಬಹಳ ಒಂದು ಸ್ವಾರಸ್ಯವಾದ ಸಂಗತಿ. ನಮ್ಮಲ್ಲಿ 2 ತರಹದ ಧಾರ್ಮಿಕರು ಇರ್ತಾರೆ. ಒಬ್ಬರು ಮಗುವಿಗೆ 8 ವರ್ಷಕ್ಕೆ ಉಪನಯನ ಆಯಿತು. ಒಬ್ಬರು ಹೇಳ್ತಾರೆ, ನೋಡಪ್ಪ ಮುಂಜಿಯಾಗಿದೆ, ನಾಳೆಯಿಂದ ನೀವು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಸಂಧ್ಯಾವನೆ ಮಾಡಿ ಆಮೇಲೆ ಆಹಾರ ತಗೊಳ್ಬೇಕು ಹಾಗೆ ಅಂತ ಒಬ್ಬರು ಹೇಳ್ತಾರೆ. ಇನ್ನೊಬ್ಬರು ಅಂತಾರೆ, ಯಾಕೆ ಈ ವಯಸ್ಸಿಗೆ ಮಗುವನ್ನು ಹಾಳು ಮಾಡ್ತೀರಿ, ಸುಖವಾಗಿರಲಿ ಬಿಡ್ತೀನಿ ನಿಂತ್ಕೊಂಡು ಉಣ್ಕೊಂಡು ಮತ್ತು ದೊಡ್ಡವರು ಆಮೇಲೆ ಇದ್ದೇ ಇದೆ ಅಂತ ಹೇಳೋರು ಇರ್ತಾರೆ. ಈ 2 ತರಹದ ಧಾರ್ಮಿಕರ ಪ್ರತಿನಿಧಿಯಾಗಿ ಒಬ್ಬ ವಿದುರ, ಒಬ್ಬ ಧರ್ಮರಾಜ. ಧರ್ಮರಾಜ ಅಯ್ಯೋ ಪಾಪ ಅನ್ನೋ ಕಂಪನಿಯವನು, ಮಾಡಬೇಕು ಆದರೆ ಅಯ್ಯೋ ಪಾಪ ಅನ್ನೋದೇ ಜಾಸ್ತಿ. ಅಯ್ಯೋ ಪಾಪ ಅಂತಿದ್ದರೆ ಇಲ್ಲಿ ಸುಖವಾಗಿರ್ತಾರೆ, ಅಲ್ಲಿ ಹಾಳಾಗಿ ಹೋಗ್ತಾರೆ. ಅಲ್ಲಿ ಸುಖವಾಗಿರೋದು ಮುಖ್ಯ, ಇಲ್ಲಿ ಸುಖವಾಗಿರೋದು ಮುಖ್ಯ ಅಲ್ಲ. ಅದು ನಮ್ಮ ವಿದುರನ ದೃಷ್ಟಿಕೋನ. ಆದ್ದರಿಂದ ಧೃತರಾಷ್ಟ್ರನಿಗೆ ಇಲ್ಲಿ ಕಷ್ಟ ಆಗ್ಬೋದು, ಆದರೆ ಇಲ್ಲಿ ಸಾಧನೆ ಮಾಡಿಸಿದ್ರೆ ಪರಲೋಕದಲ್ಲಿ ಸುಖವಾಗಿರ್ತಾರೆ. ವೇದವ್ಯಾಸರು ಹೇಳ್ತಾರೆ, ಮನುಷ್ಯ ಹೇಗೆ ಬದುಕಬೇಕು ಅಂದರೆ ಪರಲೋಕದಲ್ಲಿ ಸುಖವಾಗಿರೋ ಹಾಗೆ ಇಹಲೋಕದಲ್ಲಿ ಬದುಕಬೇಕು ಅಂತ ಒಂದು ಸರಳವಾದ ಮಾರ್ಗದರ್ಶನ ಮಾಡ್ತಾರೆ. 3 ಸ್ಟೆಪ್ ಹೇಳ್ತಾರೆ ಅವರು. ಒಂದು, ರಾತ್ರಿ ಮಲಗಿದರೆ ನೆಮ್ಮದಿಯಾಗಿ ನಿದ್ರೆ ಬರೋ ಹಾಗೆ ಹಗಲು ಬದುಕಬೇಕು. ಇದು ಮೊದಲನೇ ಸೂತ್ರ ಅವ್ರು ಹೇಳೋದು. ಮನುಷ್ಯ ಹೇಗೆ ಬದುಕಬೇಕಪ್ಪ ಅಂದರೆ ರಾತ್ರಿ ಮಲಗಿದರೆ ನೆಮ್ಮದಿಯಾಗಿ ನಿದ್ರೆ ಬರೋ ಹಾಗೆ ಹಗಲು ಬದುಕಬೇಕು. ಇದರೊಳಗೆ ಏನಿದೆ ಅಂತ ನಮಗನ್ಸುತ್ತೆ. ಆದರೆ ಯಾರ ಜೀವನ ಹಗಲು, ಯಾರು ಇನ್ನೊಬ್ಬರು ತಲೆ ಹೊಡ್ತಾರೆ ಅವರು ರಾತ್ರಿ ನೆಮ್ಮದಿಯಾಗಿ ನಿದ್ರೆ ಮಾಡೋಕ್ಕಾಗಲ್ಲ. ಯಾರು ಹಗಲು ಸೋಮಾರಿಗಳಾಗಿರ್ತಾರೆ ಅವ್ರಿಗೂ ರಾತ್ರಿ ನಿದ್ದೆ ಬರಲ್ಲ. ಹಾಗಾಗಿ ಯಾರ ಹಗಲಿನ ಜೀವನ ಪ್ರಾಮಾಣಿಕವಾಗಿರುತ್ತೆ, ಪರಿಶ್ರಮದಿಂದ ಕೂಡಿರುತ್ತೆ, ಅವರಿಗೆ ಮಾತ್ರ ರಾತ್ರಿ ಗಾಢವಾಗಿ ನಿದ್ರೆ ಬರೋದಕ್ಕೆ ಸಾಧ್ಯ. ಅದಕ್ಕೆ ವೇದವ್ಯಾಸರು ಹೇಳ್ತಾರೆ, ರಾತ್ರಿ ಮಲಗಿದರೆ ನೆಮ್ಮದಿಯಾಗಿ ನಿದ್ದೆ ಬರೋ ಹಾಗೆ ಹಗಲು ಬದುಕಬೇಕಪ್ಪ ಹಾಗೆ ಅಂತಂತಾರೆ. ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗ್ತಾರೆ, ವೃದ್ಧರಾದಾಗ ಆರೋಗ್ಯವಾಗಿರುವ ಹಾಗೆ ಯೌವನದಲ್ಲಿ ಬದುಕಬೇಕು ಅಂತ ಇನ್ನೊಂದು ಸೇರಿಸ್ತಾರೆ. ಯೌವನದಲ್ಲಿ ಮನುಷ್ಯ ನಾನು ಒಂದು ಕಾಲಕ್ಕೆ ಮುದುಕ ಆಗ್ತೇನೆ,
ಅವತ್ತು ನಾನು ಆರೋಗ್ಯವಾಗಿರಬೇಕು ಅನ್ನೋ ಎಚ್ಚರ ಇಟ್ಟುಕೊಂಡು ಯೌವನದಲ್ಲಿ ಬದುಕಬೇಕು ಮನುಷ್ಯ. ಯಾಕಂದರೆ ಇವತ್ತು ಶಕ್ತಿ ಇದೆ ದೇವರಿಗೆ, ನನಗೆ ಆ ಧರ್ಮಾಚರಣೆ ಮಾಡೋಕ್ಕೆ, ಹಣ ಸಂಪಾದನೆ ಮಾಡೋಕ್ಕೆ, ಜ್ಞಾನ ಸಂಪಾದನೆ ಮಾಡೋಕ್ಕೆ, ಅದನ್ನೆಲ್ಲ ಸಂಪಾದನೆ ಮಾಡೋ ವಯಸ್ಸಿಗ. ಈಗ ನಾನು ಸಂಪಾದನೆ ಮಾಡಿಕೊಂಡ್ರೆ ನಾಳೆ ವೃದ್ಧನಾದಾಗ ಕೂತಿರ್ಬೇಕು, ಎಲ್ಲೂ ಓಡಾಡೋಕ್ಕಾಗಲ್ಲ. ಆವಾಗ ಇವತ್ತು ಗಳಿಸಿದ ಜ್ಞಾನ, ಇವತ್ತು ಗಳಿಸಿದ ಸಂಪಾದನೆ, ಇವತ್ತು ಗಳಿಸಿಕೊಂಡ ಶಾಸ್ತ್ರಜ್ಞಾನ ಅದೆಲ್ಲ ಅವತ್ತಿಗೆ ಉಪಯೋಗ ಆಗುತ್ತೆ. ಈ ಎಚ್ಚರ ಇಟ್ಕೊಂಡು ಯೌವನದಲ್ಲಿ ಬದುಕಬೇಕು ಅಂತ ವೇದವ್ಯಾಸರು ಹೇಳ್ತಾರೆ. ಅದರ ಕೊನೆಯ ಸ್ಟೆಪ್ ಹೇಳ್ತಾರೆ, ಪರಲೋಕದಲ್ಲಿ ಸುಖವಾಗಿರುವ ಹಾಗೆ ಇಹಲೋಕದಲ್ಲಿ ಬದುಕಬೇಕು. ಅದನ್ನು ಇನ್ನೂ ಸರಳವಾಗಿ ನಮಗೆ ಅರ್ಥವಾಗುವ ಹಾಗೆ ಹೇಳೋದಾದರೆ, ಪರೀಕ್ಷೆಯ 3 ಗಂಟೆ ಸುಖವಾಗಿರೋ ಹಾಗೆ 10 ತಿಂಗಳು ಬದುಕಬೇಕು. 10 ತಿಂಗಳು ಮೋಜು ಮಸ್ತಿ ಮಾಡ್ತಾ ಕೂತ್ರೆ ಆ 3 ಗಂಟೆ ಒಳಗೆ ಬೆವರು ಹೋಗುತ್ತೆ. ಆದ್ದರಿಂದ ಪರೀಕ್ಷೆಯ 3 ಗಂಟೆ ಸುಖವಾಗಿರಬೇಕು ವಿದ್ಯಾರ್ಥಿ ಅಂತಂದರೆ, ಉಳಿದ 10 ತಿಂಗಳು ಅವನು ಶ್ರಮ ಪಟ್ಟಿರಬೇಕು. ಅದನ್ನೇ ಧೃತರಾಷ್ಟ್ರನಿಗೆ ವಿದುರ ಹೇಳೋ ಮಾತು. ಆದ್ದರಿಂದ ವಿದುರನ ಉಪದೇಶದ ಹಿಂದೆ ಧೃತರಾಷ್ಟ್ರ ಇಲ್ಲಿ ಸುಖವಾಗಿರಬೇಕು ಅನ್ನೋದಕ್ಕಿಂತ ಪರಲೋಕದಲ್ಲಿ ಸುಖವಾಗಿರಬೇಕು ಅನ್ನೋ ದೃಷ್ಟಿ, ಧರ್ಮರಾಜನಿಗೆ ನಮ್ಮ ಕಣ್ಣಲ್ಲಿ ಸುಖವಾಗಿರಲಿ ಪಾಪ ಅಂತ ಇಷ್ಟೇ ಒಂದು ಸ್ಥೂಲವಾದ ದೃಷ್ಟಿ. ನಮ್ಮಲ್ಲಿ 2 ತರಹದ ಧಾರ್ಮಿಕರು ಇರ್ತಾರೆ. ಧರ್ಮಾಚರಣೆಯ ಶ್ರದ್ಧೆಗಿಂತ ಅಯ್ಯೋ ಪಾಪ ಅನ್ನೋದೇ ಜಾಸ್ತಿ ಆಗಿರುತ್ತೆ. ಅವರು ನಮ್ಮ ಬದುಕನ್ನು ಹಾಳು ಮಾಡ್ತಾರೆ. ಆದರೆ ಉದ್ಧಾರ ಆಗಲಿ ಅಂತ ಪ್ರಾಮಾಣಿಕವಾಗಿ ಬಯಸೋರು ನಮ್ಮನ್ನು ಸಾಧನೆಗೆ ಪ್ರೇರಣೆ ಮಾಡ್ತಾರೆ. ಈ 2 ತರಹದ ವ್ಯಕ್ತಿತ್ವಗಳು ನಮ್ಮ ಜೀವನದಲ್ಲಿ ಇರುತ್ತೆ. ಈಗ ಒಬ್ಬ ಧೃತರಾಷ್ಟ್ರನ ಹಾಗೆ ಬದುಕಿದವರು, ಒಬ್ಬರು ಭೀಷ್ಮರ ಹಾಗೆ ಬದುಕಿದವರು. ಇಬ್ಬರಿಗೂ ಬುದ್ಧಿ ಹೇಳಿದವರು ಚಿಕ್ಕೋರೆ. ಧೃತರಾಷ್ಟ್ರನಿಗೆ ಬುದ್ಧಿ ಹೇಳಿದವರು ಅವನ ತಮ್ಮ ವಿದುರ, ಅವನ ತಮ್ಮನ ಮಗ ಭೀಮಸೇನ. ಇಬ್ಬರು ಬುದ್ಧಿ ಹೇಳಿದರು ಧೃತರಾಷ್ಟ್ರನಿಗೆ. ಇಲ್ಲಿಯೂ ಕೂಡ ಭೀಷ್ಮರಿಗೆ ಧರ್ಮರಾಜರು ಉಪದೇಶ ಮಾಡಿ ಅಂತ ಕೇಳಿದವರು. ಹೀಗೆ ಜ್ಞಾನಿಗಳು ವಂಶದಲ್ಲಿ ಇದ್ದಾಗ ಕಿರಿಯರು ಹೇಗೆ ನಡ್ಕೊಳ್ಬೇಕು, ಅನಂತರ ಹಿರಿಯರು ಸಾಧನಾನುಷ್ಠಾನವೇ ಮಾಡದೆ ಸುಮ್ಮನೆ ಕಾಲ ಕಳೀತಾ ಇದ್ದರೆ, ಧೃತರಾಷ್ಟ್ರನನ್ನು ಏನೋ ವಿದುರ ಹೇಳಿ ಕಾಡಿಗೆ ಕಳಿಸ್ದ. ಹಾಗೆ ಅಂತೇಳಿ ನಾವು ಹಿರಿಯ ದೇವರು ಧರ್ಮ ಅಂತ ಅಂದೇ ಇದ್ದವ್ರನ್ನ ಮನೆ ಬಿಟ್ಟು ಹೊರಗೆ ಹಾಕೋಕ್ಕಾಗಲ್ಲ. ಮತ್ತೇನು ಮಾಡ್ಬೋದು, ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ಕಡೆ ಪಕ್ಷ ಅವರು ಇದ್ದಲ್ಲಿಗೆ ಬಲವಂತವಾಗಿ ಆದರೂ ಇಷ್ಟು ಶ್ರವಣ ಮಾಡೋಕ್ಕೆ ಅವಕಾಶ ಮಾಡಿಕೊಡಬೇಕು. ಅನಿವಾರ್ಯವಾಗಿ ಅವರು ಧರ್ಮಾಚರಣೆ ಮಾಡುವಂಥ ವಾತಾವರಣವನ್ನು ನಿರ್ಮಾಣ ಮಾಡಬೇಕು. ಇನ್ನೂ ನಮಗೆ ದೇವರ ಶಕ್ತಿ ಕೊಟ್ಟಿದ್ದರೆ ಪ್ರತಿನಿತ್ಯ ಅವರ ಪ್ರವಚನ ಕರ್ಕೊಂಡು ಬರಬೇಕು. ಹೀಗೆ ಬಲವಂತವಾಗಿ ಆದರೂ ವಯಸ್ಸಾದವರು ಸಾಧನೆ ಸ್ವಲ್ಪ ಮಾಡಿಕೊಳ್ಳುವ ಹಾಗೆ ಕಿರಿಯರು ಪ್ರಯತ್ನ ಮಾಡಬೇಕು ಅನ್ನೋದನ್ನು ಧೃತರಾಷ್ಟ್ರನ ಕಥೆಯ ಮೂಲಕ, ವಿದುರನ ಪ್ರವೃತ್ತಿಯ ಮೂಲಕ ನಮಗೆ ತಿಳಿದು ಬರುತ್ತೆ. ಹೀಗೆ ಭಾಗವತ 2 ತರಹದ ವೃದ್ಧರ ಕಥೆ, ಒಬ್ಬ ಅಪ್ಪ ಒಬ್ಬ ಅಮ್ಮ ಇಬ್ಬರ ವ್ಯಕ್ತಿತ್ವಗಳು ಎಲ್ಲವನ್ನು ನಮಗೆ ಆದರ್ಶವಾಗಿ ಭಾಗವತ ಕೊಡ್ತಾ ಇದೆ ಅನ್ನೋದನ್ನು ಗಮನಿಸಬೇಕು. ಅಲ್ಲಿಂದ ಮುಂದೆ ಕೃಷ್ಣ ದ್ವಾರಕಾಪಟ್ಟಣಕ್ಕೆ ಹೋಗ್ತಾನೆ. ದ್ವಾರಕಾಪಟ್ಟಣಕ್ಕೆ ಹೋಗುವಾಗ ಪ್ರತಿಯೊಬ್ಬರೂ ಅವರ ಮನೆಯ ರಸ್ತೆಯನ್ನು, ಮನೆಯ ಮುಂದೆ ನೀರು ಚೆಲ್ಲಿ ರಂಗೋಲಿಗಳನ್ನು ಹಾಕಿದ್ದಾರೆ. ಪ್ರತಿಯೊಬ್ಬರೂ ಅವರ ಮನೆಗೆ ತಳಿರು ತೋರಣಗಳನ್ನು ಕಟ್ಟಿದ್ದಾರೆ. ಪ್ರತಿಯೊಬ್ಬರೂ ಪೂರ್ಣ ಕುಂಭವನ್ನು ಸಿದ್ಧಪಡಿಸಿದ್ದಾರೆ. ಪ್ರತಿಯೊಬ್ಬರು ಮನೆಯ ಮುಂದೆ ಕೂಡ ಅರಳು, ಮಂತ್ರಾಕ್ಷತೆ, ಹೂವುಗಳನ್ನು ತಟ್ಟೆಯಲ್ಲಿ ಹಾಕಿಟ್ಟಿದ್ದಾರೆ. ಕೃಷ್ಣ ನಿಜವಾಗಿ ಅವನು ದ್ವಾರಕೆಯಲ್ಲೇ ಇರೋನು. ಆಗಾಗ ಬೇರೆ ಊರಿಗೆ ಹೋಗಿ ಬರ್ತಾ ಇರ್ತಾನೆ ಅಷ್ಟೇ. ಆದರೆ ಪ್ರತಿ ಬಾರಿ ದ್ವಾರಕೆಯಿಂದ ಹೊರಗೆ ಹೋಗಿ ದ್ವಾರಕೆಗೆ ಬರುವಾಗ ಇಡೀ ದ್ವಾರಕೆಯ ಜನರು ತಮ್ಮ ಮನೆಗೆ ಕೃಷ್ಣ ಬರ್ತಾನೆ ಅನ್ನೋಷ್ಟು ಸಂಭ್ರಮದಿಂದ ಕೃಷ್ಣನನ್ನು ಸ್ವಾಗತ ಮಾಡ್ತಾರೆ. ಪ್ರತಿಯೊಬ್ಬರು ಕೂಡ ಅವರ ಮನೆ ಮುಂದೆ ಒಂದು ತಟ್ಟೆ ಒಳಗೆ ಬಣ್ಣ ಬಣ್ಣದ ಅನ್ನಗಳನ್ನು ಇಟ್ಕೊಂಡಿದ್ದಾರಂತೆ. ತಾವು ಕಣ್ತುಂಬ ಕೃಷ್ಣನನ್ನು ನೋಡಿ ನಾವು ದೃಷ್ಟಿ ನಿವಾರಿಸಿ ಆಮೇಲೆ ಮುಂದಿನ ಮನೆಗೆ ಕಳಿಸ್ಬೇಕು ಅಂಥೇಳಿ ಒಂದು ತಟ್ಟೆಯಲ್ಲಿ ಕೆಂಪನ್ನ, ಹಳದಿ ಅನ್ನ, ಬಿಳಿ ಅನ್ನ, ಕಪ್ಪನ್ನ ಎಲ್ಲ ಮಾಡಿಟ್ಕೊಂಡಿದ್ದಾರೆ. ಇಷ್ಟು ಆತ್ಮೀಯತೆಯ ಒಡನಾಟವನ್ನು ಆ ದ್ವಾರಕೆಯ ನಿವಾಸಿಗಳು ಕೃಷ್ಣನ ಜೊತೆಯಲ್ಲಿ ಹಚ್ಕೊಂಡಿದ್ರು ಅಂತ ಭಾಗವತ ಹೇಳ್ತಾ ಇದೆ. ಊರೆಲ್ಲ ಕೃಷ್ಣ ಬಂದ ಕೂಡಲೇ ಊರೆಲ್ಲರೂ ಕೂಡ ಅವನನ್ನು ಸ್ವಾಗತ ಮಾಡಿದ್ರು. ಅವನಿಗೆ ನಮಸ್ಕಾರ ಮಾಡೋರು ಕೆಲವರಿಗೆ ಕೃಷ್ಣ ಅವರ ಬೆನ್ನು ತಟ್ಟಿ ಅವರ ಪ್ರೀತಿಯನ್ನು ತಗೊಳ್ತಾ ಇದ್ದಾನೆ. ಕೆಲವರು ತಲೆ ಸವರಿ ಅವರ ಭಕ್ತಿಯನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ. ಇನ್ನು ಕೆಲವರು ಅವನು ಬಟ್ಟೆ ತಾಗಿದ್ರೆ ಸಾಕು, ಅಷ್ಟನ್ನಾದ್ರೂ ಮುಟ್ಟಿ ಕೈ ಓದ್ಕೋಬೇಕು, ಅವನ ಕೈ ಸಿಕ್ಕಿದ್ರೆ ಸಾಕು, ಕಾಲು ಸಿಕ್ಕಿದ್ರೆ ಸಾಕು ಅಂತೇಳಿ ನೂಕುಲಲ್ಲಿ ನುಗ್ಗಿ ಕೃಷ್ಣನನ್ನು ಮುಟ್ಟಿ ಅವರು ಧನ್ಯರಾಗ್ತಾ ಇದ್ದಾರೆ. ಇನ್ನು ಕೆಲವರಿಗೆ ನೂಕುನುಗ್ಗಲಿನಲ್ಲಿ ಆಗಲ್ಲ ಅಂಥೇಳಿ ದೂರದಲ್ಲೇ ನಿಂತು ಕೈ ಮುಗಿದು ಕೃಷ್ಣನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಕೃಷ್ಣ ಅವರ ಕಡೆಗೂ ಕೈ ಬೀಸಿ ಅವರ ಪ್ರೀತಿಯನ್ನು ತಗೊಳ್ತಾ ಇದ್ದಾನೆ. ಯಾರ್ಯಾರು ಬಂದಿದ್ರು ಅಂದರೆ ಆ ದ್ವಾರಕೆಯ ನಾಯಿಗಳು ಕೂಡ ತಲೆ ಎತ್ತಿ ಕಣ್ಣೀರು ಸುರಿಸ್ತಾ ಕೃಷ್ಣನನ್ನು ನೋಡ್ತಾ ಇತ್ತು. ಆ ನಾಯಿಯನ್ನು ಬೇಯಿಸಿಕೊಂಡು ತಿನ್ನುವ ಚಂಡಾಲರು ಕೂಡ ಕೃಷ್ಣನಿಗೆ ಕೈ ಮುಗಿದು ಭಕ್ತಿಯನ್ನು ಸ್ತೋತ್ರ ಮಾಡ್ತಾ ಇದ್ರು. ಕೃಷ್ಣ ಅವರಿಗೂ ಕೈ ಬೀಸಿ ಅವರ ಭಕ್ತಿಯನ್ನು ಸ್ವೀಕಾರ ಮಾಡ್ದ ಹಾಗೆ ಅಂತ ಹೇಳ್ತಾರೆ. ಕೃಷ್ಣ ಇಷ್ಟು ದಾರಿಯುದ್ದಕ್ಕೂ ವೈಭವದ ಸತ್ಕಾರವನ್ನು ಪಡೆದವನು ಮನೆಗೆ ಬಂದ ಮೇಲೆ ಏನು ಮಾಡ್ದ? ಮಗ ಊರಿಗೆ ಹೋಗಿರ್ತಾನೆ. ಊರಿನಿಂದ ಮಗ ಬರುವಾಗ ಒಂದು ಕೋಣೆ ಒಳಗೆ ಹೆಂಡತಿ ಕಾಯ್ತಾ ಇರ್ತಾಳೆ, ಒಂದು ಕೋಣೆಯಲ್ಲಿ ಅಪ್ಪ ಅಮ್ಮ ಕಾಯ್ತಾ ಇರ್ತಾರೆ. ಇಬ್ಬರು ಪರೀಕ್ಷೆ ಮಾಡ್ತಾ ಇರ್ತಾರೆ, ಇಲ್ಲಿ ಫಸ್ಟ್ ಯಾರು ಬರ್ತಾನೆ ನೋಡಬೇಕು. ಹಾಗಂದ್ರೆ ಇಬ್ಬರು ಪರೀಕ್ಷೆ ಒಡ್ಡಿರ್ತಾರೆ ಪಾಪ. ಅವನ ಸ್ಥಿತಿ ಚಿಂತಾಜನಕ. ಇಲ್ಲಿ ಹೋದ್ರೆ ಅಲ್ಲಿ ಬಯಸ್ಕೋಬೇಕು, ಅಲ್ಲಿ ಹೋದ್ರೆ ಇಲ್ಲಿ ಬಯಸ್ಕೋಬೇಕು. ಆದರೆ ಎಲ್ಲಿ ಬರ್ತಾನೆ ಮೊದಲು ಅನ್ನೋದು ಅವನ ವಿವೇಕಕ್ಕೆ ಬಿಟ್ಟದ್ದು. ಹಾಗೆ ಕೃಷ್ಣ ಒಂದು ಕಡೆಯಲ್ಲಿ ಕೃಷ್ಣ ಒಬ್ಬರಿಬ್ಬರು ಹೆಂಡತಿಯರು, 16,100 ಜನ ಹೆಂಡತಿಯರು.
ಅವರೆಲ್ಲ ಒಂದು ಕಡೆ ಕಾಯ್ತಾ ಇರ್ತಾರೆ. ಮೈ ಮನಸ್ಸು ಮನೆ ಎಲ್ಲ ಅಲಂಕಾರ ಮಾಡಿಕೊಂಡು ಕೃಷ್ಣನ ಸ್ವಾಗತಕ್ಕೆ ಕಾಯ್ತಾ ಇರ್ತಾರೆ. ಇನ್ನೊಂದು ಕಡೆಯಲ್ಲಿ ವಸುದೇವ, ದೇವಕಿ, ಯಶೋಧ ಅವರೆಲ್ಲರೂ ಕೂಡ ಕೃಷ್ಣನನ್ನು ಸ್ವಾಗತಿಸಲಿಕ್ಕೆ ಕಾಯ್ತಾ ಇದ್ದಾರೆ. ಕೃಷ್ಣ ಊರಲ್ಲಿ ಎಲ್ಲರ ಕೈಯಲ್ಲಿ ನಮಸ್ಕಾರ ಮಾಡಿಸಿಕೊಂಡು ಕೃಷ್ಣ ನೇರವಾಗಿ ಅಪ್ಪ ಅಮ್ಮ ಇರುವ ಕೋಣೆಗೆ ಬಂದು ಅಪ್ಪ ಅಮ್ಮನಿಗೆ ನಮಸ್ಕಾರ ಮಾಡಿ ಅವರ ಯೋಗಕ್ಷೇಮ ವಿಚಾರಿಸಿ ಆಮೇಲೆ ತನ್ನ ಹೆಂಡತಿಯರ ಕೋಣೆಗೆ ಹೋದ. ಆ ಕಾಲದ ಹೆಂಡತಿಯರಾದ್ರಿಂದ ತಕರಾರು ಮಾಡದೆ ಕೃಷ್ಣನನ್ನು ಬಹಳ ಪ್ರೀತಿಯಿಂದ ಸ್ವಾಗತಿಸಿದರು ಅನ್ನುವುದನ್ನು ಈ ಪ್ರಕರಣ ನಮಗೆ ಭಾಗವತ ತಿಳಿಸಿಕೊಡ್ತಾ ಇದೆ. ಹೀಗೆ ನಮ್ಮ ಜೀವನದ ಪ್ರತಿಯೊಂದು ಘಟ್ಟದಲ್ಲೂ ನಮ್ಮ ನಡವಳಿಕೆ ಹೇಗಿರಬೇಕು ಅನ್ನುವುದನ್ನು ಭಾಗವತ ನಮಗೆ ಪಾಠ ಹೇಳುತ್ತೆ ಅನ್ನೋದನ್ನು ನಾವು ಗಮನಿಸಬೇಕು. ಅನಂತರ ಮುಂದೆ ಒಮ್ಮೆ ಅರ್ಜುನ ದ್ವಾರಕೆಗೆ ಹೋಗಿ ಕೃಷ್ಣನನ್ನು ನೋಡಿಕೊಂಡು ಬರಲಿಕ್ಕೆ ಅಂತ ಹೋಗ್ತಾನೆ. ನೋಡಿಕೊಂಡು ಬರುವಾಗ ಆ ಅರ್ಜುನ ಹೋಗುವಾಗ ಬಹಳ ಉತ್ಸಾಹದಿಂದ ಹೋಗಿರ್ತಾನೆ. ಹೋಗಿ 7 ದಿವಸ ಆಗಿರುತ್ತೆ. ಅರ್ಜುನ ಇನ್ನೂ ಬಂದಿರೋದಿಲ್ಲ. ಏನೇನೋ ಅಪಶಕುನಗಳು ಕಂಡು ಬರುತ್ತೆ. ಧರ್ಮರಾಜನ ಮನಸ್ಸಿಗೆ ಭಯ ಹತ್ಕೊಳ್ತು. ಆ ಅರ್ಜುನ ದ್ವಾರಕೆಗೆ ಹೋಗಿದ್ದಾನೆ ಕೃಷ್ಣನನ್ನು ನೋಡ್ಕೊಂಡು ಬರ್ತೇನೆ ಅಂತ. ಏನೇನೋ ಅಪಶಕುನಗಳಾಗ್ತಾ ಇದೆ. ಆ ನಮ್ಮ ಯಾದವರಿಗೆ ಏನಾಗಿದೆಯೋ ಏನೋ ಅಂತ ಆತಂಕದಲ್ಲಿದ್ದಾನೆ. ಇವನು ಹೋಗಿ 7 ದಿವಸ ಆದರೆ ಆ ದುಃಖದಿಂದ ಆತಂಕದಿಂದ ಧರ್ಮರಾಜನಿಗೆ 7 ತಿಂಗಳಾದ ಹಾಗೆ ಭಾಸವಾಗ್ತಾ ಇದೆ. ಆ ನಂತರ ಅರ್ಜುನ ಬರುವಾಗ ಅರ್ಜುನ ಬಹಳ ಸಪ್ಪೆ ಮುಖ ಮಾಡಿಕೊಂಡು ಬಂದಿದ್ದಾನೆ. ಕೃಷ್ಣ ಧರ್ಮರಾಜ ಕೇಳಿದ, ಯಾಕಪ್ಪ ಅರ್ಜುನ, ಏನು ಮುಖ ಸಪ್ಪೆಯಾಗಿದೆ, ಏನು ಸಮಾಚಾರ? ಬರುವಾಗ ಯಾರಾದರೂ ಶರಣಾಗತರಾದವರನ್ನು ರಕ್ಷಣೆ ಮಾಡಲಿಕ್ಕಾಗದೆ ದುಃಖ ಪಡ್ತಾ ಇದೆಯೋ, ಅಥವಾ ಅನಾಥರಾದ ಹೆಣ್ಮಕ್ಕಳನ್ನು ಕಾಪಾಡಲಿಕ್ಕಾಗದೆ ಮುಖದಲ್ಲಿ ಕಳೆ ಕುಂತಿದೆಯೋ, ಅಥವಾ ನಮ್ಮ ಯಾದವರಿಗೆ ಏನಾಗಿದೆ, ನಮ್ಮ ಕೃಷ್ಣ ಹೇಗಿದ್ದಾನೆ ಅಂತೆಲ್ಲ ಬಹಳ ಆತಂಕದಿಂದ ಕೇಳ್ತಾ ಇದ್ದಾನೆ. ಆಗ ಅರ್ಜುನ ಹೇಳ್ದ, ಕೃಷ್ಣ ಅಣ್ಣ, ನಾವು ಮೋಸ ಹೋದ್ವಿ. ಯಾಕಪ್ಪ? ನಾವು ಕೃಷ್ಣನನ್ನು ಕಳ್ಕೊಂಡ್ಬಿಟ್ವಿ. ಕೃಷ್ಣ ಪರಂಧಾಮಕ್ಕೆ ಹೊರಟೋಗಿದ್ದಾನೆ. ಆ ಕೃಷ್ಣ ಅವನೊಬ್ಬನೇ ಹೋದದ್ದಲ್ಲ, ನಮ್ಮಲ್ಲಿ ಅವನೇನು ಒಂದು ತೇಜಸ್ಸು ಇಟ್ಟಿದ್ದ, ಆ ತೇಜಸ್ಸನ್ನು ತೆಗೆದುಕೊಂಡು ಹೊರಟೋಗಿದ್ದಾನೆ. ಕೃಷ್ಣ ಸರ್ವೋತ್ತಮನಾದ ಮಹಾತ್ಮ. ಆದರೆ ಅವನು ಬಹಳ ಸರಳವಾಗಿದ್ದರಿಂದ ಅವನ ಎತ್ತರವನ್ನು ನಾವು ಅರ್ಥ ಮಾಡಿಕೊಳ್ಳಿಲ್ಲ. ದೊಡ್ಡವರ ಜೊತೆಯಲ್ಲಿ ಒಂದೇ ಆಸನದಲ್ಲಿ ಕೂತ್ಕೊಳ್ಳೋದು, ದೊಡ್ಡವರ ಜೊತೆಯಲ್ಲಿ ಒಂದೇ ಪಂಕ್ತಿಯಲ್ಲಿ ಕೂತು ಊಟ ಮಾಡೋದು, ಒಂದೇ ಹಾಸಿಗೆಯಲ್ಲಿ ಅವ್ರ ಜೊತೆ ಮಲಗೋದು, ಹೀಗೆಲ್ಲ ಮಾಡಬಾರ್ದು ಅಂತೆಲ್ಲ ಶಾಸ್ತ್ರ ಹೇಳ್ತಾರೆ. ಆದರೆ ಕೃಷ್ಣ ನಮ್ಮ ಜೊತೆ ತನ್ನ ದೊಡ್ಡಸ್ತಿಕೆಯನ್ನೇ ತೋರಿಸ್ಕೊಳ್ಳದೆ ನಮ್ಮ ಜೊತೆ ಕೂತ. ನಾವು ಒಟ್ಟಿಗೆ ಕೂತ್ವಿ, ಒಟ್ಟಿಗೆ ಮಲಗಿದ್ವಿ, ಒಟ್ಟಿಗೆ ಹರಟೆ ಹೊಡೆದ್ವಿ, ಎಲ್ಲ ಮಾಡಿದ್ವಿ. ಕೃಷ್ಣ ಯಾವತ್ತೂ ಕೂಡ ನಾನು ದೊಡ್ಡವು, ನೀವು ಹೀಗೆ ನಡ್ಕೋಬಾರ್ದು ನಮಗೆ ಎಚ್ಚರಿಕೆನೇ ಕೊಡಲಿಲ್ಲ. ಕೃಷ್ಣನ ಮಹಿಮೆಯನ್ನು ನಾವು ಅರ್ಥ ಮಾಡ್ಕೊಳ್ಳದೆ ಸಲಿಗೆಯಿಂದ ಇಟ್ಬಿಟ್ವಿ. ಕುದುರೆಗೆ ಹುಲ್ಲು ತಿನ್ನಿಸು, ಕುದುರೆ ತೊಳಿ ಅಂತ ನಾನು ಹೇಳಿದ್ರೆ ಹಾಗೆ ಆಗಲಿ ಅಂತ ಹೋಗಿ ಆ ಕುರುಕ್ಷೇತ್ರ ಯುದ್ಧದಲ್ಲಿ ಕುದುರೆಗಳನ್ನು ತೊಳ್ಕೊಂಡ್ಬರ್ತಾ ಇದ್ದ. ನಮ್ಮ ಪರವಾಗಿ ದೂತನಾಗಿ ಹೋಗಬೇಕು ದುರ್ಯೋಧನ ಹತ್ರ ಅಂತ ಕಳಿಸಿದ್ವಿ. ಹೋದ. ಯಾವುದಕ್ಕೂ ನಾನು ದೊಡ್ಡವನು, ನನಗೆ ಆರ್ಡರ್ ಮಾಡಬೇಡಿ ಅಂತ ಏನೂ ಹೇಳಲೇ ಇಲ್ಲ. ಆದರೆ ಇವತ್ತು ಕೃಷ್ಣ ಪರಂಧಾಮಕ್ಕೆ ಹೋದ ಮೇಲೆ ನಮ್ಮಲ್ಲಿ ನಾವೆಲ್ಲ ನಿಶ್ಶಕ್ತರಾಗಿದ್ದೇವೆ. ಬೇಕಾದಷ್ಟು ಹಾರ್ಸ್ ಪವರ್ಸ್ ಇರುವಂಥ ಯಂತ್ರಗಳಿರ್ಬೋದು, ಆದರೆ ಕರೆಂಟೇ ಹೋದರೆ ಯಾವ ಹಾರ್ಸ್ ಪವರ್ಸ್ನಲ್ಲೂ ಪವರ್ ಸಹ ಹೊರಗಿರುತ್ತೆ, ಏನು ಮಾಡೋಕ್ಕಾಗಲ್ಲ ಅದರ ಕೈಯಲ್ಲಿ. ಹಾಗೆ ನಮ್ಮ ಸ್ಥಿತಿಯಾಗಿದೆ ಅಂತ ಹೇಳಿ ಅರ್ಜುನ ಬೇಸರ ಮಾಡಿಕೊಂಡ. ಆ ಕೃಷ್ಣ ಪರಮಾತ್ಮನ ಸಂಕಲ್ಪ ಅರ್ಥ ಮಾಡಿಕೊಂಡು ಪಾಂಡವರೆಲ್ಲ ಮಹಾಪ್ರಸ್ಥಾನ ಹೊರಟುಬಿಟ್ರು. ಪರೀಕ್ಷಿತ್ ಮಹಾರಾಜನಿಗೆ ಪಟ್ಟಾಭಿಷೇಕ ಮಾಡಿದ್ದಾರೆ. ಪರೀಕ್ಷಿತ್ ಮಹಾರಾಜ ಪಟ್ಟಾಭಿಷೇಕಗೊಂಡ ಮೇಲೆ ಎಲ್ಲ ರಾಜ್ಯ ಪೂರ್ತಿ ಒಮ್ಮೆ ದಿಗ್ವಿಜಯ ಮಾಡಿಕೊಂಡು ಬಂದ. ಎಂಥ ಸಣ್ಣ ಹಳ್ಳಿಗೆ ಹೋದರೂ ಕೂಡ ಪ್ರತಿಯೊಬ್ಬ ಮನೆಯವರು ಕೂಡ ಪಾಂಡವರನ್ನ ನೆನೆಸ್ಕೊಳ್ತಾ ಇದ್ರು. ಅದನ್ನೆಲ್ಲ ಕೇಳಿ 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 ಅವನ ಮನಸ್ಸಿಗೆ ಬಹಳ ಖುಷಿಯಾಯಿತು. ಎಂಥ ಮಹಾತ್ಮರಾದ ಪಾಂಡವರು, ಅಂಥ ವಂಶ ನನಗೆ ಹುಟ್ಲಿಕ್ಕೆ ದೇವರು ಅವಕಾಶ ಮಾಡಿಕೊಟ್ಟಿದ್ದಾನೆ. ಜನ ಇವತ್ತಿಗೂ ಕೂಡ ಪಾಂಡವರನ್ನ ನೆನೆಸ್ಕೊಳ್ತಾ ಇದ್ದಾರೆ ಅಂಥೇಳಿ ಪುಳಕಾಂಕಿತನಾಗಿದ್ದಾನೆ. ಅಲ್ಲಿಂದ ಒಮ್ಮೆ ಬರುವಾಗ ಒಂದು ದೃಶ್ಯವನ್ನು ನೋಡ್ತಾನೆ. ಒಂದು ಹಸು ಕಣ್ಣೀರು ಸುರಿಸ್ತಾ ಇದೆ ಕೆಳಗೆ ಕೂತು. ಒಂದು ಎತ್ತು 3 ಕಾಲುಗಳನ್ನು ಕಳ್ಕೊಂಡು ಒಂಟಿ ಕಾಲಲ್ಲಿ ನಿಂತಿದೆ. ಆ ಎತ್ತು ಧರ್ಮದೇವತೆ, ಈ ಹಸು ಭೂದೇವಿ. ಆ ಧರ್ಮದೇವತೆ ಭೂದೇವಿಯನ್ನು ಕೇಳ್ತಾ ಇದ್ದಾನೆ, ಯಾಕಮ್ಮ ಕಣ್ಣೀರು ಹಾಕ್ತಾ ಇದ್ದಿ? 4 ಪಾದಗಳಲ್ಲಿ ಸ್ಥಿರವಾಗಿ ನಿಂತಿರಬೇಕಾದ ಧರ್ಮ ನಾನು 3 ಕಾಲು ಕಳ್ಕೊಂಡು ಒಂಟಿ ಕಾಲಲ್ಲಿದ್ದೇನೆ ಅಂತ ನನ್ನ ಸ್ಥಿತಿ ನೋಡಿ ನೀನು ಅಳ್ತಾ ಇದ್ದೀಯೋ, ಅಥವಾ ಮುಂದೆ ಭ್ರಷ್ಟರು ಈ ದೇಶದ ಅಧಿಕಾರವನ್ನು ಪಡಿತಾರೆ, ಭ್ರಷ್ಟರ ಕೈಗೆ ಈ ದೇಶ ಹೋಗುತ್ತೆ, ಧರ್ಮದ್ರೋಹಿಗಳು ಈ ದೇಶವನ್ನು ಆಳ್ತಾರೆ, ಅವರ ಆಳ್ವಿಕೆಯಲ್ಲಿ ಹೆಣ್ಮಕ್ಕಳಿಗೆ ರಕ್ಷಣೆ ಇರಲ್ಲ, ಮಕ್ಕಳಿಗೆ ಸಂಸ್ಕಾರ ಇರಲ್ಲ, ಹೀಗೆ ಮುಂದಿನ ಸಮಾಜದ ದುರಂತಗಳನ್ನು ನೆನೆಸಿಕೊಂಡು ನೀನು ಕಣ್ಣೀರು ಹಾಕ್ತಾ ಇತ್ತು, ಏನು ಸಮಾಚಾರ ಹಾಗೆ ಅಂತ ಕೇಳ್ತಾ ಇದೆ. ಅದಕ್ಕೆ ಭೂಮಿ ಹೇಳ್ತಾಳೆ, ನೀ ಹೇಳಿದ ಎಲ್ಲ ಅಂಶಗಳು ನಿಜ. ಕೃಷ್ಣ ಪರಮಾತ್ಮ ಅವನು ಪರಂಧಾಮಕ್ಕೆ ಹೊರಟೋದ. ಇಷ್ಟು ವರ್ಷಗಳ ಕಾಲ ಕೃಷ್ಣ ನನ್ನ ಮೈ ಮೇಲೆಲ್ಲ
ತನ್ನ ಹೆಜ್ಜೆ ಇಟ್ಟು ಓಡಾಡ್ತಾ ಇದ್ದ ಭೂಮಿಯ ಮೇಲೆ. ಅವನ ಪರಮಾತ್ಮನ ಪವಿತ್ರವಾದ ಪಾದ ಸ್ಪರ್ಶದ ಪ್ರಭಾವದಿಂದ ನಾನು ರೋಮಾಂಚಿತಳಾಗ್ತಾ ಇದ್ದೆ. ನನಗೆ ಬಹಳ ಗರ್ವ ಇತ್ತು. ಕೃಷ್ಣನ ಪಾದ ಧೂಳಿನ ಸಂಪರ್ಕ ನಿರಂತರವಾಗಿ ನನಗಿದೆ, ಈ ಭಾಗ್ಯ ಯಾರಿಗಿದೆ ಅಂತ ಹೇಳಿ ಗರ್ವ ಪಡ್ತಾ ಇದ್ದೆ. ಆದರೆ ಆ ಕೃಷ್ಣ ತಾನು ಅಂತರ್ಧಾನ ಆಗಿಬಿಟ್ಟ. ಆ ಕೃಷ್ಣ ಪರಂಧಾಮಕ್ಕೆ ಹೋದದ್ದು ಮಾತ್ರ ಅಲ್ಲ, ಪ್ರಪಂಚದಲ್ಲಿ ಏನೇನು ಮೌಲ್ಯಗಳಿತ್ತು ಆ ಮೌಲ್ಯಗಳ ವಿಭೂತಿ ರೂಪದಿಂದ ಭಗವಂತ ಇದ್ದ. ಈಗ ಎಲ್ಲ ಮೌಲ್ಯಗಳ ವಿಭೂತಿ ರೂಪವನ್ನು ತನ್ನೊಳಗೆ ಲಯ ಮಾಡಿಕೊಂಡು ಭಗವಂತ ಅಂತರ್ಧಾನ ಆಗಿಬಿಟ್ಟ. ನನಗೆ ಆ ಭಗವಂತನ ಪಾದಸ್ಪರ್ಶದ ಭಾಗ್ಯ ತಪ್ಪಿ ಹೋಯಿತು. ಇನ್ನು ಆ ಕೃಷ್ಣ ಪರಮಾತ್ಮ ಪರಂಧಾಮಕ್ಕೆ ಹೋದ ಮೇಲೆ ಈ ದೇಶ ಅನಾಥವಾಗುತ್ತೆ, ಅಯೋಗ್ಯರು ಈ ದೇಶದ ಆಡಳಿತಗಾರರಾಗ್ತಾರೆ ಅಂಥೇಳಿ ದುಃಖ ಪಡ್ತಾ ಇದ್ದೇನೆ ಅಂತ ಭೂತಾಯಿ ಹೇಳ್ತಾ ಇದ್ದಾಳೆ. ಈ ಹಸು ಮತ್ತು ಎತ್ತುಗಳನ್ನು ಒಬ್ಬ ಶೂದ್ರ ರಾಜನ ವೇಷವನ್ನು ತೊಟ್ಟ ಕಲಿ ಅವೆರಡನ್ನು ಹೊಡೆದು ಹಿಂಸೆ ಮಾಡ್ತಾ ಇದ್ದ. ಈ ದೃಶ್ಯವನ್ನು ನೋಡಿ ಪರೀಕ್ಷಿತ್ ರಾಜ ಹೇಳ್ದ, ಯಾಕೆ ನೀನು ಹೀಗೆ ಹಿಂಸೆ ಮಾಡ್ತಾ ಇದ್ದೀನಿ ಧರ್ಮ ಮತ್ತು ಭೂಮಿಗೆ ಅಂಥೇಳಿ ಹೊಡಿತೇನೆ ಅಂತ ಹೊರಟ. ಆಗ ಕಲಿ ಪರೀಕ್ಷಿತ್ ರಾಜನ ಕಾಲಿಗೆ ಬಿದ್ದ. ಇಲ್ಲ, ನಾವು ಕಲಿಯುಗ ನನ್ನ ಯುಗ, ನನ್ನ ಯುಗದಲ್ಲೇ ನೀವು ಇರಬೇಡಿ ಅಂದರೆ ನಾನು ಎಲ್ಲಿ ಹೋಗಲಿ, ಆದರೆ ನನಗೆ ಎಲ್ಲಿ ಇರಬೇಕು ಅಂತ ನೀವು ಒಂದು ಜಾಗ ಹೇಳಿ ನಾನು ಅಲ್ಲಿರ್ತೇನೆ ಹಾಗೆ ಅಂತಂದ. ಆಗ 4 ಸ್ಥಳಗಳನ್ನು ಪರೀಕ್ಷಿತ್ ರಾಜ ಕೊಟ್ಟ. ಈ 4 ಸ್ಥಳ ಬಿಟ್ಟು ಬೇರೆ ಎಲ್ಲೂ ಬರಬಾರ್ದು ನೀನು. ಏನು 4 ಸ್ಥಳ ಅಂತಂದರೆ, ಒಂದು ಜೂಜು, ಒಂದು ಮದ್ಯ, ಒಂದು ದುಷ್ಟ ಸ್ತ್ರೀಯರು, ಒಂದು ಹಿಂಸೆ. ಈ 4 ಸ್ಥಳದಲ್ಲಿ ನೀನು ಇರಬೇಕು. ಆ ಜೂಜಿನಲ್ಲಿ ಸುಳ್ಳಿಗೆ ಪಟ್ಟಾಭಿಷೇಕ, ಯಾಕೆಂದರೆ ಅಲ್ಲಿರುವ ಕಲಿಯ ಪ್ರಭಾವ. ಹಿಂಸೆಯಲ್ಲಿ ಹಿಂಸೆ ಮಾಡಿದಷ್ಟು ಆ ಹಿಂಸೆಗೆ ಬಲಿಯಾದವರು ನರಳಿದಷ್ಟು ಇನ್ನಷ್ಟು ಹಿಂಸೆ ಮಾಡಬೇಕು ಅಂತ ನಮಗೆ ಪ್ರವೃತ್ತಿ ಹುಟ್ಟುತ್ತೆ. ಅದೇ ಅಲ್ಲಿಯ ಕಲಿಯ ಪ್ರಭಾವ. ಅನಂತರ ಮದ್ಯವನ್ನು ಪಾನ ಮಾಡಿದವರು ಮರವೇರಿ ಜೀವನವನ್ನು ಹಾಳು ಮಾಡಿಕೊಳ್ತಾರೆ. ಇದೆಲ್ಲ ಅಲ್ಲಿರುವ ಕಲಿಯ ಪ್ರಭಾವಗಳು. ದುಷ್ಟ ಸ್ತ್ರೀಯ ಸಂಪರ್ಕಕ್ಕೆ ಒಳಗಾಗಿ ತಾವು ನೀತಿ ಭ್ರಷ್ಟರಾಗ್ತಾರೆ, ಚಾರಿತ್ರ್ಯಹೀನರಾಗ್ತಾರೆ. ಇದೆಲ್ಲ ಅಲ್ಲಿರುವ ಕಲಿಯ ಸನ್ನಿಧಾನದ ಪ್ರಭಾವಗಳು. ಹಾಗೆ ಅಂಥೇಳಿ ಇಲ್ಲಿ ಮಾತ್ರ ನೀನು ಇರಬೇಕು, ಬೇರೆ ಎಲ್ಲೂ ಇರಬಾರ್ದು ಅಂತ ಕಲಿಯನ್ನೇ ನಿಯಂತ್ರಣ ಮಾಡಿದಂತಹ ಪರೀಕ್ಷಿತ್ ರಾಜ ಅದ್ರ ಕಲಿ ಯೋಚನೆ ಮಾಡ್ದ. ಈ 4 ತಂಟೆಗೂ ಬರದೇ ಇದ್ದವ್ರನ್ನ ಹಾಳು ಮಾಡೋದು ಹೇಗೆ ಅಂತ ಅವನಿಗೆ ಪ್ರಾಬ್ಲಮ್ ಆಯಿತು. ಅವನಂದ, ನೀವು 4 ಸ್ಥಳ ಕೊಟ್ಟಿದ್ದೀರಿ, ಇನ್ನೊಂದು ಸ್ಥಳ ನನಗೆ ಕೊಡಬೇಕು, ಬಂಗಾರ. ಈ ಜೂಜು, ಮದ್ಯ, ದುಷ್ಟಸ್ತ್ರೀ ಸಹವಾಸ ಇದ್ ಕಡೆ ಬರದೇ ಇದ್ದವರು ಕೂಡ ಬಂಗಾರದ ಆಸೆಗೆ ಬಲಿ ಬೀಳ್ತಾರೆ, ಅಲ್ಲಿ ಅವ್ರನ್ನ ಹಾಳು ಮಾಡಬಹುದು ಅಂತ ಅವನ ಯೋಚನೆ. ಹಾಗಾಗಿ ಬಂಗಾರ ಒಂದು ಸ್ಥಳ ನನಗೆ ಕೊಡಬೇಕು ಅಂತ ಕೇಳ್ತಾ ಇದ್ದಾನೆ. ಹಾಗೆ ಆಗಲಿ ಅಂತ ಪರೀಕ್ಷಿತ್ ರಾಜ. ಹಾಗಾದರೆ ನಾವು ಬಂಗಾರದ ಮಾಂಗಲ್ಯ ಹಾಕ್ಕೊಳ್ತೇವೆ, ಬಂಗಾರ ತುಳಸಿ ಮನೆ ಪವಿತ್ರ ಉಂಗುರ ಹಾಕ್ಕೊಳ್ತೇವೆ. ಬಂಗಾರದಲ್ಲಿ ಕಲಿ ಇದ್ದಾನೆ ಅಂತಂದರೆ ನಾವು ಕಲಿಯನ್ನೇ ಮೈ ಮೇಲೆಲ್ಲ ಧಾರಣೆ ಮಾಡಿದಾಗ ಆಯ್ತಲ್ಲ ಅಂತಂದರೆ, ಅದಕ್ಕೆ ಮಧ್ವಾಚಾರ್ಯ ಹೇಳ್ತಾರೆ, ನಿಷಿದ್ಧವಾದ ಬಂಗಾರದಲ್ಲಿ ಕಲಿಯ ಸನ್ನಿಧಾನ, ವಿಹಿತವಾದ ಬಂಗಾರದಲ್ಲಿ ಕಲಿಯ ಸನ್ನಿಧಾನ ಇಲ್ಲ. ಮಾಂಗಲ್ಯಕ್ಕೆ ಬಂಗಾರ ವಿಹಿತ, ಬಂಗಾರದ ತಾಳೆಯನ್ನೇ ಹಾಕ್ಕೊಳ್ಬೇಕು, ಬಂಗಾರದ ಪವಿತ್ರ ಉಂಗುರ ಇದೆಲ್ಲ ವಿಹಿತವಾದದ್ದು. ನಿಷಿದ್ಧವಾದದ್ದು ಏನು? ಎಷ್ಟೇ ಶ್ರೀಮಂತಿಕೆ ಇದ್ದರೂ ಕಾಲಿಗೆ ಬಂಗಾರದ ಗೆಜ್ಜೆ ಹಾಕಬಾರ್ದು, ಕಾಲುಂಗುರ ಬಂಗಾರದ ಹಾಕ್ಕೊಳ್ಬಾರ್ದು, ಸೊಂಟದ ಕೆಳಗೆ ಎಲ್ಲೂ ಬಂಗಾರವನ್ನು ಧಾರಣೆ ಮಾಡಬಾರ್ದು. ಹಾಗೆ ಧಾರಣೆ ಮಾಡಿದರೆ ಅದರೊಳಗೆ ಕಲಿ ಸನ್ನಿಧಾನ ಇರುತ್ತೆ. ಹಾಗೆ ಅಂತ ವಿಹಿತವಾದ ಸುವರ್ಣ ಬಿಟ್ಟು ನಿಷಿದ್ಧವಾದ ಸುವರ್ಣದಲ್ಲಿ ಕಲಿ ಸನ್ನಿಧಾನ ಅಂತ ನಮಗೆ ಮಧ್ವಾಚಾರ್ಯ ವ್ಯಾಖ್ಯಾನ ಮಾಡಿ ತಿಳಿಸಿ ಹೇಳ್ತಾರೆ. ಹೀಗೆ ಆ ಕಲಿಯನ್ನು ನಿಗ್ರಹ ಮಾಡಿದ. ಇನ್ನೊಮ್ಮೆ ಪರೀಕ್ಷಿತ್ ರಾಜ ಬೇಟೆಗೆ ಅಂತ ಹೋಗ್ತಾನೆ. ಬೇಟೆಗೆ ಅಂತ ಹೋದಾಗ ತುಂಬ ದೂರ ಓಡಾಡಿ ಆಯಾಸವಾಗುತ್ತೆ. ಅಲ್ಲಿಯೇ ಶಮೀಕ ಋಷಿಗಳ ಆಶ್ರಮ ಇತ್ತು, ಅಲ್ಲಿ ಹೋಗಿ ಆತಿಥ್ಯವನ್ನು ಪಡೆಯಬೇಕು ಅಂತ ಹೋಗ್ತಾನೆ. ಬಾಯಾರಿಕೆಯಾಗಿ ಗಂಟ್ಲು ಒಣಗೋಗಿರುತ್ತೆ. ಹಾಗಾಗಿ ಅಲ್ಲಿ ಬಂದು ಶಮೀಕ ಋಷಿಗಳು ಧ್ಯಾನದಲ್ಲಿ ಮುಳುಗಿರ್ತಾರೆ, ಪ್ರಪಂಚದ ಎಚ್ಚರವೇ ಇರದೆ ಧ್ಯಾನಾವಸ್ಥೆಯಲ್ಲಿ ಇರ್ತಾರೆ. ಅಲ್ಲಿಗೆ ಬಂದು ಅವರು ನೀರು ಅದು ಇದು ಅಂತ ಕೇಳ್ತಾರೆ, ಆದರೆ ಅವ್ರಿಗೆ ಕೇಳಿಸಲ್ಲ. ಇವನಿಗೇನು ಹಸಿದು ಬಳಲಿರ್ತಾನೆ. ಹಾಗಾಗಿ ಆ ಬಳಲಿಕೆಯಲ್ಲಿ ಈ ಋಷಿಗಳು ಬೇಕಂತ ಧ್ಯಾನದ ನಾಟಕ ಆಡ್ತಾ ಇದ್ದಾರೆ. ಮನೆ ಬಾಗಿಲಿಗೆ ಬಂದ ಈ ದೇಶದ ರಾಜ ಅವನಿಗೆ ಆತಿಥ್ಯ ಕೊಡದೆ ಅವಮಾನ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ಅವನು ಅವರಿಗೆ ಆ ಕೋಪ ತೀರಿಸಿಕೊಳ್ಳೋದಕ್ಕೆ ಅಲ್ಲೇ ಬಿದ್ದಿದ್ದ ಸರ್ಪದ ಶವವನ್ನು ಅವನ ಕೊರಳಿಗೆ ಹಾಕಿ, ಶಮೀಕರ ಕೊರಳಿಗೆ ಹಾಕಿ ಹಿಂತಿರುಗಿ ಹೋದ. ಆ ಶಮೀಕ ಋಷಿಗಳ ಮಗ ಶೃಂಗಿ ಅವನಿಗೆ ವರ್ತಮಾನ ಗೊತ್ತಾಯಿತು. ಅವನಂದ, ಈ ಕ್ಷತ್ರಿಯರಿಗೆ ಎಷ್ಟು ಸೊಕ್ಕು, ಬ್ರಾಹ್ಮಣರ ಅನುಮತಿ ಇಲ್ಲದೆ ಕ್ಷತ್ರಿಯರು ಆಶ್ರಮದ ಒಳಗೆ ಪ್ರವೇಶ ಮಾಡಬಾರದು. ಹಾಗಿರುವಾಗ ಆಶ್ರಮದ ಒಳಗೆ ಬಂದು ತಪಸ್ಸಿನಲ್ಲಿ ಕೂತಂತಹ ತಂದೆಗೆ ಅವಮಾನ ಮಾಡಿದ್ದಾರೆ. ಈ ರಾಜ ಇವತ್ತಿನಿಂದ 7ನೇ ದಿವಸ ತಕ್ಷಕನಿಂದ ಕಚ್ಚಿ ಸಾಯಿಲವನು ಹಾಗೆ ಅಂತ ಶಾಪ ಕೊಟ್ಟು ಅಪ್ಪನ ಮುಂದೆ ಬರ್ತಾನೆ. ಅಪ್ಪ ಧ್ಯಾನ ಮಾಡ್ತಾ ಮೈ ಮರೆತು ಕೂತಿದ್ದಾರೆ. ಅವರ ಕೊರಳಲ್ಲಿ ಸತ್ತ ಸರ್ಪದ ಶವ ಇದೆ. ಇದನ್ನು ನೋಡಿ ಅವನು ಬಹಳ ಸಿಟ್ಟು ಬಂದು ದುಃಖ ಬಂದು ಜೋರಾಗಿ ಅಳ್ತಾನೆ. ಇವರ ರೋದನ ಧ್ವನಿಯಿಂದ ಅವರಿಗೆ ಎಚ್ಚರಿಕೆ ಆಗುತ್ತೆ.
ಅವರು ಏನೋ ಮೈ ಮೇಲೆ ದಾರೆ ಬಿದ್ದರೆ ಪಕ್ಕಕ್ಕೆ ಎತ್ತ ಹಾಕೋ ಹಾಗೆ ಅವರು ಆ ಸರ್ಪದ ಶವವನ್ನು ತೆಗೆದು ಪಕ್ಕಕ್ಕೆ ಬಿಸಾಕಿದ್ರು. ಯಾಕೆ ಹೇಳ್ತಾ ಇದ್ದು, ಏನು ಸಮಾಚಾರ ಅಂತ ಮಗನನ್ನು ಕೇಳ್ತಾರೆ. ಮಗ ಇರೋ ವರ್ತಮಾನವನ್ನೆಲ್ಲ ನಡೆದದ್ದನ್ನೆಲ್ಲ ಹೇಳ್ದ. ಆಗ ಶಮೀಕ ಋಷಿಗಳು ಒಳ್ಳೆ ಪಿತೃಭಕ್ತಿ ತೋರಿಸಿದ್ದಾನೆ ಅಂತ ಮಗನಿಗೆ ಹೊಗಳಿಸ್ಕೋತಾನೆ ಅಂತ ಮಗ ಅಂದ್ಕೊಂಡಿದ್ದ. ಆದರೆ ಅವರಂದರು, ನೀನು ಒಬ್ಬ ಬ್ರಾಹ್ಮಣನಾಗಿ ದೇಶವನ್ನು ಧರ್ಮದಿಂದ ಆಳುವುದವರೆಗೆ ಇಂಥ ಶಾಪ ಕೊಡಬಾರದು, ತುಂಬ ತಪ್ಪು ಮಾಡಿದೆ ನೀನು. ಶಮೀಕ ಋಷಿಗಳು ಹೇಳ್ತಾರೆ, ಬ್ರಾಹ್ಮಣನಿಗೆ ಶಾಂತಿ ಸಮಾಧಾನವೇ ಮುಖ್ಯ. ಅವನೆಷ್ಟು ಸಮಾಧಾನ, ಎದುರುಗಡೆ ಇದ್ದವರು ನಮ್ಮನ್ನು ಬೈದರೂ ಕೆರಳದೆ ಸಮಾಧಾನವಾಗಿರಬೇಕು. ಈ ಶ್ರಮವೇ ಬ್ರಾಹ್ಮಣನಿಗೆ ಪ್ರಧಾನ. ಹಾಗಿರುವಾಗ ನೀನು ಶಾಪ ಕೊಟ್ಟು ಅವರು ಎಲ್ಲಿ ತನಕ ಯೋಚನೆ ಮಾಡ್ತಾರೆ ಅಂದರೆ, ವರ್ಣಾಶ್ರಮ ಧರ್ಮವನ್ನು ರಕ್ಷಣೆ ಮಾಡ್ತಾ ಇದ್ದ ಪರೀಕ್ಷಿತ್ ರಾಜ ಏನೋ ಹಸುವೆಯ ಬಳಲಿಕೆಯಲ್ಲಿ ಏನೋ ತಪ್ಪು ಮಾಡ್ದ, ಅದಕ್ಕೆ ನೀನು ಸಾವು ಬರಲಿ ಎಂದು ಶಾಪ ಕೊಟ್ಟಿದ್ದಿ. ನಾಳೆ ಪರೀಕ್ಷಿತ್ ಮಹಾರಾಜನಂತಹ ಧಾರ್ಮಿಕ ರಾಜ ಸತ್ತು ಇನ್ಯಾರೋ ದುಷ್ಟ ದೇಶವನ್ನು ಆಳಿದರೆ ಆವಾಗ ದೇಶದಲ್ಲಿ ಆಗುವ ಧರ್ಮದ ಹಾನಿಗೆ ಶಾಪ ಕೊಟ್ಟ ನೀನು, ನಿಮ್ಮಪ್ಪನಾಗಿ ನಾವು ಹೊಣೆಗಾರರಾಗ್ತೇವೆ. ಎಂಥ ಅನ್ಯಾಯ ಮಾಡಿದೆ ಅಂತ ತನಗೆ ಅಪಮಾನ ಮಾಡಿದ ರಾಜನಿಗೆ ಶಾಪ ಕೊಟ್ಟ ಮಗನನ್ನು ದಂಡಿಸಿದರೆ ಹೊರತು ರಾಜನನ್ನು ಅವರು ಆಕ್ಷೇಪ ಮಾಡಲಿಲ್ಲ ಶಮೀಕ ಋಷಿಗಳು. ಅಂಥ ಶ್ರಮಪ್ರಧಾನರಾದ ಋಷಿಗಳು. ಕಡೆ ಪಕ್ಷ ರಾಜನಿಗೆ ನಿನ್ನ ಶಾಪದ ಸುದ್ದಿ ಯಾರು ತಿಳಿಸು, ಉದ್ಧಾರ ಆಗಲಿ ಪಾಪ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಆಗ ಗೌರಮುಖ ಅನ್ನುವ ಬ್ರಾಹ್ಮಣರು ಪರೀಕ್ಷಿತ್ ರಾಜನ ಬಳಿಗೆ ಬಂದು, ತಕ್ಷಕನಿಂದ ನಿನಗೆ ಮರಣ ಬರಲಿ ಎಂದು ಶಾಪ ಇದೆ ಅಂತ ತಿಳಿಸಿದ್ದಾರೆ. ಪರೀಕ್ಷಿತ್ ಮಹಾರಾಜ ಕಾಡಲ್ಲಿ ಅಪಮಾನ ಏನೋ ಮಾಡ್ದ ಆಶ್ರಮದಲ್ಲಿ. ಆಮೇಲೆ ಮನೆಗೆ ಹಿಂತಿರುಗಿ ಹೋಗ್ತಾ ಆ ಕೋಪ ಸ್ವಲ್ಪ ಉಪಶಮನ ಆಯಿತು. ಅವನಂದುಕೊಂಡ, ಪ್ರತಿಯೊಬ್ಬ ಋಷಿಗಳು ತಮ್ಮ ತಮ್ಮ ಧರ್ಮಾನುಷ್ಠಾನವನ್ನು ಶ್ರದ್ಧೆಯಿಂದ ಮಾಡಿಕೊಳ್ಳೋ ಹಾಗೆ ನೋಡಬೇಕಾದ ಜವಾಬ್ದಾರಿ ಇರೋ ರಾಜನ ನಾನೇ ಹೋಗಿ ಅವರಷ್ಟಕ್ಕೆ ಅವರ ಆಶ್ರಮದಲ್ಲಿ ತಮ್ಮ ಧ್ಯಾನ ಮಾಡ್ತಾ ಇದ್ದರೆ ನಾನೇ ಹೋಗಿ ಅವರಿಗೆ ಅವಮಾನ ಮಾಡಿ ಬಂದಿದ್ದೇನೆ. ಈ ತಪಸ್ವಿಗಳಾದ ಬ್ರಾಹ್ಮಣರಿಗೆ ಅಪಮಾನ ಮಾಡಿದ್ರೆ ಅದು ಜನ್ಮಾಂತರಕ್ಕೂ ನಮ್ಮನ್ನು ಕಾಡುತ್ತೆ. ಎಂಥ ತಪ್ಪು ಮಾಡಿದೆ ನಾನು ಹಾಗೆ ಅಂತ ಹೇಳ್ತಾ ತುಂಬ ಪಶ್ಚಾತ್ತಾಪ ಪಡ್ತಾನೆ. ತುಂಬ ಪಶ್ಚಾತ್ತಾಪ ಪಟ್ಟು ನಾನು ಮಾಡಿರುವ ಅಪರಾಧಕ್ಕೆ ನನಗೆ ಯೋಗ್ಯವಾದ ಶಿಕ್ಷೆ ಆಗಬೇಕು, ನನ್ನ ಅಧಿಕಾರ ನನ್ನ ರಾಜ್ಯ ಎಲ್ಲ ನನ್ನ ಕೈ ತಪ್ಪಿ ಹೋಗಬೇಕು ಅಂತ ದೊಡ್ಡ ಶಿಕ್ಷೆ ನನಗಾಗಿ ನಾನು ಈ ಪಾಪದಿಂದ ಮುಕ್ತನಾಗಬೇಕು ಅಂತ ಪರೀಕ್ಷಿತ್ ರಾಜ ಹೀಗೆ ಯೋಚನೆ ಮಾಡ್ತಾನೆ. ಪರೀಕ್ಷಿತ್ ರಾಜನಿಗೆ ಇಷ್ಟೊಂದು ಯಾಕೆ ಪಶ್ಚಾತ್ತಾಪ ಆಯಿತು ಅಂತ ನಮಗನ್ನಿಸ್ಬೋದು. ಜೀವನದಲ್ಲಿ ಮೊದಲನೇ ಸರಿ ತಪ್ಪು ಮಾಡಿದ್ರಿಂದ ಅಷ್ಟು ಪಶ್ಚಾತ್ತಾಪ ಆಯಿತು. ಮೊದಲನೇ ದಿವಸ ಸಂಧ್ಯಾವನ್ನೇ ಬಿಟ್ಟಾಗ ಮನಸ್ಸಿಗೆ ಕಸುವಿಸಿ ಆಗ್ತಾ ಇರುತ್ತೆ. ಒಂದು ವಾರ ಬಿಟ್ಟ ಮೇಲೆ ಮಾಡೋಕ್ಕೆ ಸಂಕೋಚ ಆಗುತ್ತೆ. ಇದು ನಮ್ಮ ಹಣೆ ಬರಹ. ಹಾಗಾಗಿ ಧರ್ಮವನ್ನು ಹಿಡಿಯೋದು ಕಷ್ಟ, ಹಿಡಿದ ಬಿಡೋದು ಕಷ್ಟ. ಬಿಟ್ಟಾಗ 2 ದಿವಸ ಮನಸ್ಸಿಗೆ ಕಸುವಿಸಿ ಆಗುತ್ತೆ. ಬಿಡೋದೇ ಅಭ್ಯಾಸ ಮಾಡ್ಕೊಂಡ್ಮೇಲೆ ಹಿಡಿಲಿಕ್ಕೆ ಕಷ್ಟ ಆಗುತ್ತೆ. ಮಕ್ಕಳು ಕಡೆ ಪಕ್ಷ ಮಕ್ಕಳಿಗೆ ಸಂಧ್ಯಾವನೆ ಮಾಡಬೇಕು ಅಂತ ಸಂಸ್ಕಾರ ಕೊಡೋಕ್ಕೋಸ್ಕರ ಆದರೂ ಅಪ್ಪನಿಗೆ ಶ್ರದ್ಧೆ ಇಲ್ಲದೆ ಹೋದರೂ ಸ್ನಾನ ಮಾಡಿಕೊಂಡು ಒಂದು ಪಂಚತೆ ಉದ್ಧರಣೆ ಇಟ್ಕೊಂಡು ಅಷ್ಟು ನೀರು ಚೆಲ್ಲಿ ಗಲೀಜಾರು ಮಾಡಿ ಹೋಗ್ಬೇಕು. ನಮ್ಮಪ್ಪ ಏನೋ ಮಾಡ್ತಾಯಿದ್ರು ಅಂತ ಮಕ್ಕಳಿಗೂ ಅಷ್ಟು ಸಂಸ್ಕಾರ ಬರುತ್ತೆ. ಸ್ನಾನ ಮಾಡ್ಕೊಳ್ಳಿ ಅಡುಗೆ ಮನೆಗೆ ಹೋದರೆ ಮಕ್ಕಳು ಅದೇ ಸಂಸ್ಕಾರ ಬಂದ್ಬಿಡುತ್ತೆ. ನಾಳೆ ಅವ್ರ ಮಕ್ಕಳು ಹಾಗೆ ಆಗ್ತಾರೆ, ಅವ್ರ ಮಕ್ಕಳು ಹಾಗೆ ಆಗ್ತಾರೆ. 4ನೇ ತಲೆಮಾರು ನೋಡಿ ಯಾರೋ ಪುರಾಣ ಕೇಳ್ಕೊಂಡು ಸಂಧ್ಯಾವನೆ ಶುರು ಮಾಡಿದ್ರೆ ಮನೇಲಿ ಅಜ್ಜಿ ಹಿರಿಯರು ಹೇಳ್ತಾರೆ, ಮಗು ನಮ್ಮ ವಂಶಕ್ಕೆ ಸಂಧ್ಯಾವನೆ ಆಗಿ ಬಂದಿಲ್ಲಪ್ಪ, ನಿಮ್ಮಪ್ಪ ಅವರಪ್ಪ ಯಾರೂ ಮಾಡಿಲ್ಲ, ಇಂಥ ದುರಭ್ಯಾಸ ಮಾಡ್ಕೋಬಾರ್ದು ನೀನು ಅಂತ ಬುದ್ಧಿ ಹೇಳುವಂಥ ಕಾಲ ಬಂದ್ಬಿಡುತ್ತೆ. ಆದ್ದರಿಂದ ಮಕ್ಕಳಿಗೆ ಸಂಸ್ಕಾರ ಬರೋ ಹಾಗೆ ಹಿರಿಯರು ತಮಗೆ ನಂಬಿಕೆ ಶ್ರದ್ಧೆ ಇಲ್ಲದೆ ಹೋದರೂ ಅವ್ರ ಮುಂದೆ ನಂಬಿಕೆ ಶ್ರದ್ಧೆ ಇರೋ ಹಾಗಾದ್ರೂ ನಾನು ನಾಟಕ ಆದರೂ ಮಾಡಬೇಕು ಕಡೆ ಪಕ್ಷ. ಅದರಿಂದ ಮಕ್ಕಳಿಗೆ ಒಂದು ಸಂಸ್ಕಾರ ಬರುತ್ತೆ. ಮಕ್ಕಳು ಹಾಗೆ ಸಂಸ್ಕಾರ ಸಂಪನ್ನರಾದರೆ ಅವರ ಆಚರಣೆಯಿಂದ ಇವರಿಗೆ ಸದ್ಗತಿ ಆಗುತ್ತೆ. ಈ ಸೂಕ್ಷ್ಮಗಳನ್ನು ಜೀವನದಲ್ಲಿ ತಿಳ್ಕೊಳ್ಬೇಕು ಅನ್ನೋದನ್ನು ಈ ಪ್ರಕರಣ ನಮಗೆ ತಿಳಿಸಿಕೊಡ್ತಾ ಇದೆ. ಹಾಗಾಗಿ ಪರೀಕ್ಷಿತ್ ರಾಜ ಮೊದಲನೇ ಸರಿ ತಪ್ಪು ಮಾಡ್ದ, ಅಷ್ಟು ಪಶ್ಚಾತ್ತಾಪ ಪಟ್ಟ. ನಾವು ನಮ್ಮ ತಪ್ಪನ್ನು ಮುಚ್ಚಿಡುವಗಳಿಗೆ ನಾವು ಯೋಚನೆ ಮಾಡ್ತೇವೆ. ಆದರೆ ನಾವು ಮಾಡಿದ ಒಳ್ಳೆಯ ಕೆಲಸವನ್ನು ಹೇಳ್ಕೋಬೇಕು, ನಾವು ಮಾಡಿದ ಕೆಟ್ಟ ಕೆಲಸವನ್ನು ಹೇಳ್ಕೋಬೇಕು ಅಂತ ಒಂದು ಜಿಜ್ಞಾಸೆ ಮಹಾಭಾರತದಲ್ಲಿ. ಅದಕ್ಕೆ ವೇದವ್ಯಾಸರು ಹೇಳ್ತಾರೆ, ನೋಡಪ್ಪ, ಯಾವುದನ್ನು ಮುಚ್ಚಿಡ್ತೀವೋ ಅದು ಅಭಿವೃದ್ಧಿ ಆಗುತ್ತೆ, ಯಾವುದನ್ನು ಹೇಳ್ಕೊಳ್ತೀವೋ ಅದು ಕರಗುತ್ತೆ. ನೀನು ಪುಣ್ಯವನ್ನು ಹೇಳ್ಕೊಂಡ್ರೆ ಪುಣ್ಯ ಕರಗುತ್ತೆ, ಮಾಡಿದ ಪಾಪವನ್ನು ಬಾಯ್ಬಿಟ್ಟು ಇನ್ನೊಬ್ಬರ ಮುಂದೆ ಹೇಳ್ಕೊಂಡ್ರೆ ಪಾಪ ಕರಗುತ್ತೆ. ನಿನಗೆ ಯಾವುದು ಕರಗಬೇಕೋ ಯಾವುದು ಅಭಿವೃದ್ಧಿ ಆಗಬೇಕು ನೀನು ಯೋಚನೆ ಮಾಡು ಅಂತ ನಮಗೆ ಆಪ್ಷನ್ ಬಿಡ್ತಾರೆ ವೇದವ್ಯಾಸರು. ನೀನು ಪುಣ್ಯವನ್ನು ಮುಚ್ಚಿಟ್ಕೊಂಡ್ರೆ ಪುಣ್ಯ ವೃದ್ಧಿ ಆಗುತ್ತೆ, ಪಾಪವನ್ನು ಮುಚ್ಚಿಟ್ಕೊಂಡ್ರೆ ಪಾಪ ವೃದ್ಧಿ ಆಗುತ್ತೆ. ಯಾವುದು ವೃದ್ಧಿ ಆಗಬೇಕು ಯಾವುದು ನಾಶ ಆಗಬೇಕು ಅನ್ನೋ ನಿನ್ನ ತೀರ್ಮಾನಕ್ಕೆ ಬಿಟ್ಟದ್ದು ಅಂತ ವೇದವ್ಯಾಸರು ಮಹಾಭಾರತ ಒಂದು ಕಡೆ ಹೇಳ್ತಾರೆ. ಹಾಗಾಗಿ ಪರೀಕ್ಷಿತ್ ರಾಜ ತನ್ನ ತಪ್ಪನ್ನು ತಾನೇ ಅರ್ಥ ಮಾಡಿಕೊಂಡು ಅದಕ್ಕೆ ಶಿಕ್ಷೆಯನ್ನು ಎದುರು ನೋಡ್ತಾ ಇದ್ದ. ಯಾವಾಗ ತಕ್ಷಕನಿಂದ ಮರಣ ಅನ್ನುವ ಶಾಪ ಇದೇ ನಿನಗೆ ಅಂತ ಸುದ್ದಿ ಬಂತು, ಆಗ ಪರೀಕ್ಷಿತ್ ರಾಜನಿಗೆ ವಿರಾಳ ಆಯ್ತಂತೆ ಮನಸ್ಸು. ಯಾಕೆಂದರೆ ಅಲ್ಲೊಂದು ಧರ್ಮ ಸೂಕ್ಷ್ಮ ಇದೆ. ನಾವು ಮಾಡಿದ ತಪ್ಪಿಗೆ ಇಲ್ಲೇ ಶಿಕ್ಷೆ ಪಡೆದರೆ ಪರಲೋಕದಲ್ಲಿ ನರಕ ಆಗಲ್ಲ, ಇಲ್ಲಿ ಮುಚ್ಚಿಟ್ಕೊಂಡ್ರೆ ಪರಲೋಕದಲ್ಲಿ ಇದಕ್ಕಿಂತ ದೊಡ್ಡ ನರಕ ಆಗುತ್ತೆ. ಅದನ್ನು ಧರ್ಮಶಾಸ್ತ್ರದಲ್ಲಿ ಹೇಳುತ್ತೆ.
ಅದು ನಾವು ಮಾಡಿದ ತಪ್ಪಿಗೆ ಇಲ್ಲೇ ಶಿಕ್ಷೆ ಪಡೆದರೆ ಪರಲೋಕದಲ್ಲಿ ಆ ಯಾತನೆ ಅನುಭವಿಸೋದು ತಪ್ಪತ್ತೆ. ಪರೀಕ್ಷಿತ ರಾಜನಿಗೆ ಏನು ಖುಷಿ ಆಯಿತು ಅಂದರೆ, ಶಾಪ ಬಂತು, ನಾನು ಮಾಡಿದ ಪಾಪಕ್ಕೆ ಇಲ್ಲೇ ನನಗೆ ಪರಿಹಾರ ಆಯಿತು, ಪರಲೋಕದಲ್ಲಿ ಶಿಕ್ಷೆ ಅನುಭವಿಸೋದು ತಪ್ಪು. ಹೀಗೆ ಯೋಚನೆ ಮಾಡಿದ ಮನುಷ್ಯನ ಯೋಚನೆಗಳು ಹೇಗಿರಬೇಕು ಅನ್ನುವ ಮಾರ್ಗದರ್ಶನವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ತಪ್ಪು ಮಾಡಿದಾಗ ನಮ್ಮ ತಪ್ಪನ್ನು ನಾವೇ ಅರ್ಥ ಮಾಡಿಕೊಂಡು ಅದಕ್ಕೆ ಸರಿಯಾದ ತಿದ್ದುಪಡಿಯನ್ನು ಮಾಡ್ಕೊಳ್ಬೇಕು ನಾವು. ಆವಾಗ ನಮಗೆ ಪರಲೋಕದ ಯಾತನೆಗಳು ತಪ್ಪತ್ತೆ. ನಮ್ಮ ದೇವರ ಕಷ್ಟಗಳನ್ನು ಕೊಡ್ತಾನೆ. ನಮಗಂಚು ನಾವು ಎಷ್ಟು ಭಾಗವತ ಕೇಳಿದ್ದೇವೆ, ಎಷ್ಟು ದೇವಸ್ಥಾನಕ್ಕೆ ಹೋಗಿದ್ದೇವೆ, ಆದರೂ ನಮಗೆ ಮೇಲಿನ ಮೇಲೆ ಕಷ್ಟವೇ ಬರುತ್ತೆ ಅಂತ ನಾವು ದೇವ್ರ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇರ್ತೇವೆ. ಶಾಸ್ತ್ರ ಹೇಳುತ್ತೆ, ನಾವು ಅನುಭವಿಸುವ ಕಷ್ಟಗಳೆಲ್ಲ ನಾವು ಮಾಡಿದ ಪಾಪದ ಫಲಗಳು. ಅದನ್ನೆಲ್ಲ ಕರಗಲಿ ಅಂತಲೇ ದೇವರು ನಮಗೆ ಕಷ್ಟ ಕೊಡ್ತಾನೆ. ನಮಗೆ ದೇವರು ನಾವು ಏನು ತಪ್ಪು ಮಾಡಿದ್ರು ದೇವರು ಏನು ಮಾಡ್ದೇ ಹೋದರೆ ಆಗ ನಾವು ಗಾಬರಿ ಆಗಬೇಕು. ಯಾಕೆಂದ್ರೆ ನಾವು ಇಷ್ಟು ತಪ್ಪು ಮಾಡಿದ್ರು ಸುಮ್ಮನೆ ಇದ್ದಾನೆ ಅಂತಂದರೆ ಇವನು ಹಾಳಾಗಿ ಹೋಗಲಿ ಅಂತ ತೀರ್ಮಾನ ಮಾಡ್ಯಾನೆ ಅಂತ ಅಂದ್ಕೊಂಡ್ಬಿಡಿ ಅಂತ ಅರ್ಥ ಆಗ್ಬಿಡೋದು. ಶಾಲೆ ಒಳಗೆ ಲಾಸ್ಟ್ ಬೆಂಚ್ ಮಕ್ಕಳು ಏನು ಗದ್ದಲ ಮಾಡಿದ್ರು ಅಧ್ಯಾಪಕರು ಅವ್ರ ತಂಟೆಗೆ ಹೋಗಲ್ಲ. ಮುಂಗಡೆ ಸಾಲಿನ ಬೆಂಚಲ್ಲಿ ಕೂತವ್ರು ಸ್ವಲ್ಪ ತಂಟೆ ತಕರಾರು ಮಾಡೋದು ಗದರಿಸ್ತಾರೆ. ಯಾಕಂದರೆ ಒಳ್ಳೆ ಹುಡುಗರು ಹಾಳಾಗಬಾರ್ದು ಅಂತ. ಲಾಸ್ಟ್ ಬೆಂಚಲ್ಲಿ ಏನು ಮಾಡೋದು ಸುಮ್ಮನೆ ಇರ್ತಾರೆ. ಉದ್ಧಾರ ಆಗಬೇಕು ಅಂತ ಅವ್ರಿಗೂ ಇರಲ್ಲ, ಉದ್ಧಾರ ಮಾಡಬೇಕು ಅಂತ ಇವ್ರಿಗೂ ಇರಲ್ಲ. ಆದರೆ ನಾವು ತಪ್ಪು ಮಾಡಿದಾಗ ಒಬ್ಬರು ಯಾರು ನಮ್ಮನ್ನು ದಂಡಿಸಿದರೆ ದೇವರು ಅನುಗ್ರಹ ಮಾಡಿದ್ದಾನೆ. ನಮ್ಮ ತಪ್ಪನ್ನು ಇಲ್ಲೇ ದಂಡಿಸಿ ನಮ್ಮನ್ನು ಉದ್ಧಾರ ಮಾಡಬೇಕು ಅನ್ನೋ ಲೀಸ್ಟಲ್ಲಿ ಸೇರಿಸ್ಕೊಂಡಿಯಾನ ಸ್ವಾಮಿ ಅಂತ ಹೀಗೆ ಅನುಸಂಧಾನ ಮಾಡಿಕೊಳ್ಬೇಕು ನಾವು ಬದುಕಿನಲ್ಲಿ ಅನ್ನೋದನ್ನು ನಮಗೆ ಪರೀಕ್ಷಿತ ಮಹಾರಾಜರ ನಡವಳಿಕೆ ತಿಳಿಸಿಕೊಡುತ್ತೆ ಅನ್ನೋದನ್ನು ಗಮನಿಸಬೇಕು. ಅಲ್ಲಿಂದ ಮುಂದೆ ಪರೀಕ್ಷಿತ ಮಹಾರಾಜರು ತನ್ನ ಮಗನಾದ ಜನಮೇಜಯನಿಗೆ ಪಟ್ಟಾಭಿಷೇಕ ಮಾಡ್ತಾರೆ. ಪಟ್ಟಾಭಿಷೇಕ ಮಾಡಿ ಇಡೀ ರಾಜ್ಯಾಧಿಕಾರವನ್ನೆಲ್ಲ ಕೈ ಬಿಡ್ತಾರೆ. ರಾಜ ವೇಷವನ್ನು ಕಳಿಸ್ತಾರೆ. 4 ಮಡಿಯುಟ್ಟು ಗಂಗಾ ನದಿ ತೀರಕ್ಕೆ ಹೋಗ್ತಾರೆ. ಪರೀಕ್ಷಿತ್ ಮಹಾರಾಜ ಸಾಯೋ ತನಕ ಉಪವಾಸದಲ್ಲಿ ಇದ್ದು ದೇವರ ಸ್ಮರಣೆ ಮಾಡ್ತಾ ನಾನು ಮರಣವನ್ನು ಪಡಿತೇನೆ ಅಂತೇಳಿ ತೀರ್ಮಾನ ಮಾಡಿದ್ದಾನೆ. ಆಗ ಸಾವಿರಾರು ಮುನಿಗಳು ಪರೀಕ್ಷಿತ್ ರಾಜ ಇರುವ ಜಾಗಕ್ಕೆ ಬಂದಿದ್ದಾರೆ. ವೇದವ್ಯಾಸದೇವರು ಕೂಡ ಬಂದಿದ್ದಾರೆ. ಇನ್ನು ಅನೇಕ ಋಷಿಮುನಿಗಳು ತಮ್ಮ ತಮ್ಮ ಶಿಷ್ಯ ಪರಿವಾರ ಜೊತೆಗೆ ಸಾವಿರಾರು ಮುನಿಗಳು ಅಲ್ಲಿಗೆ ಬಂದು ಸೇರಿದ್ದಾರೆ. ಇದು ನಾವು ಗಮನಿಸಬೇಕಾದ ಅಂಶ. ನಿಜವಾಗಿ ಒಬ್ಬ ಋಷಿಗಳಿಗೆ ಅಪಮಾನ ಮಾಡಿದ ಮಹಾರಾಜನಿಗೆ ಪ್ರತಿಭಟನೆ ಮಾಡೋದಕ್ಕೆ ಎಲ್ಲ ಋಷಿಗಳು ಕೂಡ ಘೇರಾವು ಮಾಡಕ್ಕೆ ಸೇರ್ಕೋಬೇಕಾಗಿತ್ತು. ಆದರೆ ಒಬ್ಬ ಋಷಿಗಳಿಗೆ ಅಪಮಾನ ಮಾಡಿದ ರಾಜನನ್ನು ಉದ್ಧಾರ ಮಾಡ್ತೇವೆ ಸಾವಿರಾರು ಜನ ಬಂದು ಋಷಿಗಳು ಸೇರ್ಕೊಂಡಿದ್ದಾರೆ ಅಂತಂದರೆ ಇದು ಪರೀಕ್ಷಿತ ಮಹಾರಾಜನ ಜೀವನದ ವಿಶೇಷ. ಯಾಕೆಂದರೆ ಏನಾದರೂ ಒಂದು ಬ್ರಾಹ್ಮಣರನ್ನು ಅಂದರೆ ಇಡೀ ಬ್ರಾಹ್ಮಣ ಸಂಘದಿಂದ ಒಂದು ಪ್ರತಿಭಟನೆ ಶುರುವಾಗಬೇಕಲ್ಲ. ಹಾಗೆ ಪರೀಕ್ಷಿತ ರಾಜನ ಮಾಡಿದ ಈ ಅಪರಾಧಕ್ಕೆ ಇಡೀ ಬ್ರಾಹ್ಮಣ ಸಮಾಜ ಎದ್ದು ನಿಂತು ಪ್ರತಿಭಟನೆ ಮಾಡಬೇಕಾಗಿತ್ತು. ಆದರೆ ಅವನನ್ನು ಉದ್ಧಾರ ಮಾಡ್ತೇವೆ ಅಂತ ಹೇಳಿ ಸಹಸ್ರಾರು ಋಷಿಮುನಿಗಳು ಬಂದು ಸೇರಿದ್ದಾರೆ ಅಂತಂದರೆ ಅದು ಕೃಷ್ಣನ ಅನುಗ್ರಹ ಕಾರಣ. ಅದನ್ನು ನಾವು ಗಮನಿಸಬೇಕು. ಜ್ಞಾನಿಗಳು ತಪ್ಪು ಮಾಡ್ತಾರೆ, ಅಜ್ಞಾನಿಗಳು ತಪ್ಪು ಮಾಡ್ತಾರೆ. ಎರಡಕ್ಕೂ ಏನು ವ್ಯತ್ಯಾಸ ಅಂದರೆ, ಅಜ್ಞಾನಿಗಳು ತಪ್ಪು ಮಾಡಿ ದೇವರಿಂದ ದೂರ ಆಗ್ತಾರೆ, ಜ್ಞಾನಿಗಳು ತಪ್ಪು ಮಾಡಿ ದೇವರಿಗೆ ಇನ್ನಷ್ಟು ಹತ್ತಿರ ಆಗ್ತಾರೆ. ಇದು ಜ್ಞಾನಿಗಳಿಗೂ ಅಜ್ಞಾನಿಗಳಿಗೂ. ಪರೀಕ್ಷಿತ ಮಹಾರಾಜ ಈ ತಪ್ಪೇ ಮಾಡದೇ ಇದ್ದಿದ್ರೆ ನಮಗೆ ಭಾಗವತವೇ ಸಿಗ್ತಾ ಇರಲಿಲ್ಲ. ಅವನು ಆ ತಪ್ಪು ಮಾಡಿ ಪಶ್ಚಾತ್ತಾಪ ಕೂತು ಶುಕಾಚಾರ ಬಂದು ಭಾಗವತ ಹೇಳಿದ್ದಕ್ಕೆ ನಮಗೆಲ್ಲ ಭಾಗವತ ಸಿಕ್ತು. ಹೀಗೆ ಜ್ಞಾನಿಗಳು ತಪ್ಪು ಮಾಡಿ ದೇವರಿಗೆ ಹತ್ತಿರ ಆಗ್ತಾರೆ ಪಶ್ಚಾತ್ತಾಪ ಪಟ್ಟು, ಅಜ್ಞಾನಿಗಳು ತಪ್ಪು ಮಾಡಿ ಅದನ್ನು ಮುಚ್ಚಿಟ್ಟು ದೇವರಿಂದ ದೂರ ಆಗ್ತಾರೆ. ಇದೇ ಜ್ಞಾನಿಗಳಿಗೂ ಅಜ್ಞಾನಿಗಳಿಗೂ ಇರತಕ್ಕ ವ್ಯತ್ಯಾಸ. ಇಬ್ಬರೂ ಅವರವರ ಪ್ರಾರಬ್ಧ ಕರ್ಮದಂತೆ ತಪ್ಪುಗಳು ಮಾಡಿರ್ತಾರೆ. ಆದರೆ ಜ್ಞಾನಿಗಳು ತಪ್ಪು ಮಾಡಿ ಮತ್ತೆ ಪಶ್ಚಾತ್ತಾಪ ಪಟ್ಟು ದೇವರಿಗೆ ಇನ್ನಷ್ಟು ಹತ್ತಿರ ಆಗಿಬಿಡ್ತಾರೆ, ಅಜ್ಞಾನಿಗಳು ದೂರ ಆಗಿಬಿಡ್ತಾರೆ. ಒಬ್ಬ ಒಳ್ಳೆಯ ಸದಾಚಾರ ಸಂಪನ್ನನಾದ ಧಾರ್ಮಿಕನಾದ ಪುರುಷ ಸಂಧ್ಯಾಕಾಲದಲ್ಲಿ ಮಲಗಿದ್ದಂತೆ. ಆವಾಗ ಒಬ್ಬ ಸೈತಾನ ಬಂದು ಅವನು ಎಬ್ಬಿಸ್ತಾ, ಸಂಧ್ಯಾಕಾಲ ಮಲಗಿದ್ದೀವಿ, ಹೇಳು ಸಂಧ್ಯಾ ಮಾಡಿ ಹೋಗು ಅಂತ ಎಬ್ಬಿಸ್ದ. ಅವನಿಗೆ ಆಶ್ಚರ್ಯ ಆಯಿತು, ನೀನು ಸೈತಾನ, ನಾನು ಮಲಗಿದ್ರೆ ಸುಖವಾಗಿ ನಿದ್ರೆ ಬರೋ ಹಾಗೆ ಮಾಡಬೇಕು, ಅದು ನಾನು ಎಬ್ಬಿಸಿ ಸಂಧ್ಯಾವನೆ ಮಾಡೋದು ಹೇಳ್ತಾ ಇದ್ದಲ್ಲಿ ಏನು ಸಮಾಚಾರ ಅಂತ ಕೇಳ್ದ. ಅದಕ್ಕೆ ಆ ಸೈತಾನ ಹೇಳ್ದ, ಈಗ ನೀನು ಮಲಗಿದ್ದೀನಿ, ನಾನು ಸುಮ್ಮನೆ ಇದ್ಬಿಟ್ರೆ ತಡವಾಗಿ ಎದ್ಮೇಲೆ ಬಹಳ ಪಶ್ಚಾತ್ತಾಪಪಟ್ಟು ದೇವರಿಗೆ ಇನ್ನಷ್ಟು ಹತ್ತಿರ ಆಗೋಗ್ತಿ, ಅದು ನನಗೆ ಇಷ್ಟ ಇಲ್ಲ, ಅದಕ್ಕೆ ಈಗಲೇ ಎಬ್ಬಿಸ್ತಾ ಇರೋದು ನಾನು ಅಂತ ಸೈತಾನ ಉತ್ತರ ಕೊಡ್ತಾನೆ. ಹೀಗೆ ಆ ಭಗವಂತನ ಭಕ್ತರಾದವರು ತಪ್ಪು ಮಾಡಿದರು, ನಾವು ಅವ್ರು ಮಾಡೋ ತಪ್ಪನ್ನೇ ಆಡ್ಕೊಂಡು ಎಲ್ಲ ಕಡೆ ಹೇಳ್ತಾ ಇರ್ತೇವೆ. ನಮಗೇನು ಖುಷಿ, ನಾವು ಮಾಡೋ ತಪ್ಪು ಅವರು ಮಾಡಿಬಿಟ್ರಲ್ಲ ಅಂತ ಅಷ್ಟೇ ಖುಷಿ ನಮಗೆ. ಅದು ಅವರು ತಪ್ಪು ಮಾಡಿ ಮುಂದೆ ಏನಾದರೂ ಅದನ್ನು ನಾವು ಗಮನಿಸಲ್ಲ. ಹಾಗೆ ಪರೀಕ್ಷಿತ ಮಹಾರಾಜರು ಆ ಅಪರಾಧ ಮಾಡಿಯೂ ಕೂಡ ಅವರು ಉದ್ಧಾರ ಆಗುವ ಸಂದರ್ಭವನ್ನು ಹೇಳ್ತಾರೆ. ಎಲ್ಲ ಋಷಿಮುನಿಗಳ ಮುಂದೆ ಕೈ ಮುಗಿದು ಕೇಳಿಕೊಂಡ, ನಾನು ಮರಣದ ಹತ್ತಿರ ಇರೋನು, ಆದ್ದರಿಂದ ನನಗೆ ಇನ್ನು 7 ದಿವಸ ಜೀವನದಲ್ಲಿ ಉಳ್ಕೊಂಡಿರೋರು. ಆ 7 ದಿವಸದ ಒಳಗೆ ಅಲಂ ಗಾಯತ ವಿಷ್ಣು ಗಾಥಾ, ನೀವು ಹಗಲಿರಲು ಭಗವಂತನ ಗುಣಗಾನ ಮಾಡಿರಿ, ಅದನ್ನು ನಾನು ಕೇಳ್ತಾ ನನ್ನ ಜೀವನ ಸಾರ್ಥಕ ಮಾಡ್ಕೊಳ್ತೇನೆ ಅಂತ ಪರೀಕ್ಷಿತ ರಾಜರು ಎಲ್ಲ ಋಷಿಮುನಿಗಳ ಮುಂದೆ ಕೈ ಮುಗಿದು ವಿಜ್ಞಾಪನೆ ಮಾಡಿಕೊಂಡ. ಅದೇ ಕಾಲಕ್ಕೆ ಸರಿಯಾಗಿ ಶ್ರೀ ಶುಕಾಚಾರ್ಯರು ಅಲ್ಲಿಗೆ ಬಂದರು. ಶುಕಾಚಾರ್ಯರು ಹೇಗಿದ್ದರು? 16 ವರ್ಷ ಪ್ರಾಯದ ಚಿಕ್ಕ ಹುಡುಗನಂತೆ ಇದ್ದಾರೆ ಅವರು.
ಅವರು ಮೈ ಮೇಲೆ ಬಟ್ಟೆಯನ್ನೇ ಹಾಕಿಕೊಳ್ಳದಂತಹ ವಿರಕ್ತರವರು. ದಾರಿಯಲ್ಲಿ ಬರುವಾಗ ಅತ್ಯಂತ ಎಲ್ಲ ಹೆಣ್ಣುಗಳಿಗೆ ಆಕರ್ಷಕವಾದ ಸುಂದರವಾದ ದೇಹ, ಆದರೆ ಆ ದೇಹದ ಮೇಲೆ ಅಭಿಮಾನವೇ ಇಲ್ಲದೆ ಇರೋ ಶುಕಾಚಾರ್ಯರು. ದಾರಿಯಲ್ಲಿ ಬರುವಾಗ ಹೆಂಗಸರು ಮಕ್ಕಳು ಅವರ ಮೇಲೆ ಉಗುಳಿದ್ರಂತೆ, ಯಾರೋ ಹುಚ್ಚ ಅಂತ ತಿಳ್ಕೊಂಡು ಕಲ್ಲು ಹೊಡೆದ್ರಂತೆ. ಇವರೆಲ್ಲ ನನ್ನ ದೇಹಕ್ಕೆ ಇದನ್ನೆಲ್ಲ ಮಾಡ್ತಾ ಇರೋದು, ನಾನು ಬೇರೆ ನನ್ನ ದೇಹ ಬೇರೆ ಅಂತ ನಿಶ್ಚಿಂತೆಯಾಗಿ ಬರ್ತಾ ಇದ್ದಾರೆ ಅವರು. ಯಾವಾಗ ಈ ಋಷಿಮುನಿಗಳು ಸೇರಿದ ಜಾಗಕ್ಕೆ ಶುಕಾಚಾರ್ಯರು ಬಂದರು, ಅವರಿಗಿಂತ ವಯಸ್ಸಾದವರಂತೆ ಕಂಡವರೆಲ್ಲ ಎದ್ದು ಅವರಿಗೆ ಅರ್ಘ್ಯ ಪಾದ್ಯ ಕೊಟ್ಟು ಉಪಚಾರ ಮಾಡಿದ್ರು. ಆಗ ಅವರನ್ನು ದಾರಿ ಉದ್ದಕ್ಕೂ ಗೇಲಿ ಮಾಡಿಕೊಂಡು ಬಂದಂತಹ ಹೆಂಗಸರು ಮಕ್ಕಳಿಗೆ ಭಯ ಆಯ್ತಂತೆ. ಯಾರೋ ಹುಚ್ಚು ಅಂತ ತಿಳ್ಕೊಂಡು ನಾವು ಕಲ್ಲು ಹೊಡೆದ್ವಿ, ಉಗುಳಿದ್ವಿ, ಎಲ್ಲ ಮಾಡಿದ್ವಿ, ಮಣ್ಣು ಎಸೆದ್ವಿ. ಇಲ್ಲಿ ನೋಡಿದ್ರೆ ಇಂಥ ದೊಡ್ಡ ದೊಡ್ಡವರೆಲ್ಲ ಅವ್ರಿಗೆ ಕಾಲಿಗೆ ಬೀಳ್ತಾ ಇದ್ದಾರೆ. ಆ ಚಿಕ್ಕ 16 ವರ್ಷ ಪ್ರಾಯದ ಹುಡುಗರಿಗೆ ಎಂಥ ದೊಡ್ಡ ಜ್ಞಾನಿಗಳೋ ಏನೋ ಅವರು ನಾವು ತಪ್ಪು ಮಾಡಿದ್ವಿ ಅಂತ ಅವ್ರು ಹೆದರ್ಕೊಂಡು ಹೋದ್ರಂಥವ್ರು. ಆಗ ಪರೀಕ್ಷಿತ್ ಮಹಾರಾಜರು ಶುಕಾಚಾರ್ಯರಿಗೆ ಪಾದಪೂಜೆಯನ್ನು ಮಾಡಿ ಅರ್ಘ್ಯಪಾದ್ಯ ಸತ್ಕಾರವನ್ನು ಮಾಡಿ ಅವರಲ್ಲಿ ಕೇಳ್ತಾ ಇದ್ದಾರೆ, ನನ್ನ ಜೀವನದಲ್ಲಿ 7 ದಿವಸ ಉಳ್ಕೊಂಡಿರೋದು, ಮರಣಕ್ಕೆ ಹತ್ತಿರನಾದವನು ಏನು ಶ್ರವಣ ಮಾಡಬೇಕು, ಏನು ಕೀರ್ತನೆ ಮಾಡಬೇಕು, ಏನು ಸ್ಮರಣೆ ಮಾಡಬೇಕು ಅದನ್ನು ತಾವು ದಯವಿಟ್ಟು ತಿಳಿಸ್ಬೇಕು. ಇಷ್ಟೇ ಕೇಳಿಲ್ಲ, ಇನ್ನೂ ಒಂದು ಕೇಳಿದ, ಯಾವುದನ್ನು ಶ್ರವಣ ಮಾಡಬಾರ್ದು, ಯಾವುದನ್ನು ಸ್ಮರಣೆ ಮಾಡಬಾರ್ದು, ಯಾವುದನ್ನು ಕೀರ್ತನೆ ಮಾಡಬಾರ್ದು ಅದನ್ನು ಹೇಳಬೇಕು ನಮಗೆ ಅಂತ ಕೇಳ್ತಾ ಇದ್ದಾರೆ. ಹೀಗಾಗಿ ಎರಡೆರಡು ಕೇಳ್ದ ಅಂದರೆ ಪಾಪವೂ ಕೂಡ ಪಾಸಿಟಿವ್ ನೆಗೆಟಿವ್ ಅಂತ 2 ರೀತಿ ಇರುತ್ತೆ, ಪುಣ್ಯವೂ ಪಾಸಿಟಿವ್ ನೆಗೆಟಿವ್ ಅಂತ 2 ರೀತಿ ಇರುತ್ತೆ. ಶಾಸ್ತ್ರ ಹೇಳುತ್ತೆ. ನಾವು ಇದುವರೆಗೂ ಮದ್ಯಪಾನ ಮಾಡಿಲ್ಲ ಅಂತ ಖುಷಿ ಇರ್ಬೋದು, ಆದರೆ ಭಾಗವತಾಮೃತ ಪಾನ ಮಾಡಿಲ್ವಲ್ಲ, ಆ ಪಾಪ ಎಲ್ಲಿ ಹೋಗುತ್ತೆ, ಅದು ಹಾಗೆ ಕೂತಿರುತ್ತಲ್ಲ, ಅದರ ಕಡೆ ಗಮನ ಹರಿಸ್ಬೇಕು ಅಂತ ಅನ್ನೋಂಥ ಶಾಸ್ತ್ರ ಹೇಳುತ್ತೆ. ಆಗ ಮಾಡಬಾರದ್ದನ್ನು ಮಾಡದೇ ಇರೋದು ಒಂದು ಪುಣ್ಯ, ಮಾಡಬೇಕಾದದ್ದನ್ನು ಮಾಡೋದು ಒಂದು ಪುಣ್ಯ. ಹಾಗೆ ಮಾಡಬಾರದ್ದನ್ನು ಮಾಡೋದು ಒಂದು ಪಾಪ, ಮಾಡಬೇಕಾದದ್ದನ್ನು ಮಾಡದೇ ಇರೋದು ಇನ್ನೊಂದು ಪಾಪ. ಹೀಗೆ ಪಾಪ ಪುಣ್ಯಗಳು 2 ತರಹ ಇರುತ್ತೆ. ಅದಕ್ಕೆ ಏನು ಕೇಳಬೇಕು, ಏನು ಕೇಳಬಾರ್ದು, ಏನು ಸ್ಮರಣೆ ಮಾಡಬೇಕು, ಏನು ಸ್ಮರಣೆ ಮಾಡಬಾರ್ದು, ಎರಡನ್ನೂ ನಮ್ಗೆ ಹೇಳಿ ಹಾಗೆ ಅಂತ ಇದ್ದಾರೆ. ಈ ಚಾತುರ್ಮಾಸ್ಯದ ಅವಧಿ ಒಳಗೆ ಅನೇಕ ವ್ರತಗಳನ್ನು ಹೇಳ್ತಾರೆ. ಒಪ್ಪತ್ತು ವ್ರತ, ಮತ್ತು ಇಡೀ ಎಣ್ಣೆಯನ್ನೇ ಉಪಯೋಗಿಸ್ತಿರೋ ವ್ರತ, ಲಕ್ಷ ನಮಸ್ಕಾರಗಳು, ಲಕ್ಷ ಬತ್ತಿಗಳು, ಏನೇನೋ ವ್ರತಗಳು ಹೇಳ್ತಾರೆ. ಇವತ್ತಿನ ಕಾಲಕ್ಕೆ ಇನ್ನೂ ಕೆಲವು ವ್ರತಗಳು ಸೇರಿಸ್ಬೇಕಾಗತ್ತೆ. ಏನಂದರೆ ಚಾತುರ್ಮಾಸ್ಯದಲ್ಲಿ 1 ತಿಂಗಳು ಮೊಬೈಲ್ ನೋಡಲ್ಲ, ಇದೊಂದು ವ್ರತ ಅಂತ, ಅಥವಾ 1 ತಿಂಗಳು TV ನೋಡಲ್ಲ, ಇಂಥ ವ್ರತಗಳನ್ನೆಲ್ಲ ಸೇರಿಸಬೇಕಾದ ಸಂದರ್ಭಗಳು ಇವತ್ತಿನ ಕಾಲಮಾನಕ್ಕೆ ಬರ್ತಾ ಇದೆ. ಯಾಕಂದರೆ ಅದರ ಉದ್ದೇಶ ಏನಂದರೆ ನಮ್ಮ ಬುದ್ಧಿಯನ್ನು ವಿಕ್ಷೇಪ ಮಾಡ್ತಕ್ಕಂತಹ ಹಲವು ಸಂಗತಿಗಳ ಕಡೆಗೆ ನಾವು ಬೆನ್ನು ಹಾಕಿ ಕೂತಿರಬೇಕು ಅನ್ನೋದು ಮುಖ್ಯವಾದ ಉದ್ದೇಶ. ಹಾಗೆ ನಾವು ಏನು ಮಾಡಬೇಕು, ಏನು ಮಾಡಬಾರ್ದು ಎರಡನ್ನೂ ನಮಗೆ ಹೇಳಬೇಕು ಅಂತ ಕೇಳಿದಾಗ ಶುಕಾಚಾರ್ಯ ಹೇಳ್ತಾರೆ, ಮನುಷ್ಯನಿಗೆ ಹಗಲೆಲ್ಲ ಹೊಟ್ಟೆಪಾಡು, ರಾತ್ರಿಯೆಲ್ಲ ನಿದ್ರೆ ಅಥವಾ ಕಾಮ ಇದರಲ್ಲಿ ಮುಳುಗಿಬಿಡ್ತಾನೆ. ಏನು ಮಾಡಬೇಕು ಅನ್ನೋ ಧರ್ಮದ ಬಗ್ಗೆ, ಅಧ್ಯಾತ್ಮದ ಬಗ್ಗೆ ಅರಿವು ಸಂಪಾದನೆ ಮಾಡ್ಕೊಳ್ಳೋಕ್ಕೆ ಅವನಿಗೆ ಪುರುಸೊತ್ತಿರಲ್ಲ, ಅದ್ರ ಬಗ್ಗೆ ಯೋಚನೆಯೇ ಮಾಡಲ್ಲ ಅವನು. ಹಾಗಿರುವಾಗ ನೀನು ಉದ್ಧಾರ ಆಗಲಿಕ್ಕೆ ಏನು ಮಾಡ್ಕೋಬೇಕು ಅನ್ನೋ ಪ್ರಶ್ನೆ ಕೇಳಿದ್ದಿಲ್ಲ. ಈ ಪ್ರಶ್ನೆ ಬರೋದೇ ಅಪರೂಪ, ಎಲ್ರಿಗೂ ಬರಲ್ಲ. ಅಂಥ ಒಂದು ಮಹತ್ವದ ಪ್ರಶ್ನೆ ಮಾಡ್ತಾ ಇದ್ದಿ, ತುಂಬ ಸಂತೋಷ. ಹಾಗೆ ಎಂದು ಶುಕಾಚಾರ್ಯರು ಅದಕ್ಕೆ ಉತ್ತರವಾಗಿ ಭಾಗವತವನ್ನು ಹೇಳ್ತಾ ಇದ್ದಾರೆ. ಎಷ್ಟು ಶುಕಾಚಾರ್ಯರಲ್ಲಿ ಅವನು ಕೇಳಿದ ಪ್ರಶ್ನೆ. ಅವನು ಹೇಳಿದ, ನನಗೆ 7 ದಿವಸ ಉಳ್ಕೊಂಡಿರೋ ಆಯುಷ್ಯ, 7 ದಿವಸದಲ್ಲಿ ಸಾಧನೆ ಮಾಡ್ಕೊಳಕ್ಕಾಗತ್ತಾ ಅಂತ ಕೇಳಿದ. ಅದಕ್ಕೆ ಶುಕಾಚಾರ್ಯ ಹೇಳಿದ್ರು, 7 ದಿವಸ ಹೇಳ್ಬೇಕು ಅಂತ ಅಂದ್ಕೊಂಡವ್ರಿಗೆ 7 ದಿವಸ ಬಹಳ ವಿಶಾಲವಾದ ದಿವಸ, ಅವಕಾಶಪ್ಪ, ಏನು ಯೋಚನೆ ಮಾಡಬೇಡ. ಖಟ್ವಾಂಗ ಅಂತ ಒಬ್ಬ ರಾಜ ಇದ್ದ. ಅವನು ದೇವತೆಗಳಿಗೆ ಯುದ್ಧದಲ್ಲಿ ಸಹಾಯ ಮಾಡೋಕ್ಕೆ ಹೋಗಿದ್ದ. ಅವನ ಸೇವೆಯಿಂದ ಸಂತೃಪ್ತರಾದ ದೇವತೆಗಳು ನಿನಗೇನು ಬೇಕವರ ಅಂತ ಕೇಳಿದ್ರು. ಅವನಂದ, ನನ್ನ ಜೀವನದಲ್ಲಿ ಎಷ್ಟು ಆಯುಷ್ಯ ಉಳ್ಕೊಂಡಿದೆ ಅಷ್ಟು ಹೇಳಿ ನಾನು ಬೇಗ ಹೋಗಿ ಸಾಧನೆ ಮಾಡ್ಕೋಬೇಕು ಅಂತ. 2 ಮುಹೂರ್ತ ಉಳ್ಕೊಂಡಿದೆಯಪ್ಪ ಅಂತಂದರು. 2 ಮುಹೂರ್ತದಲ್ಲಿ ಭೂಲೋಕದಲ್ಲಿ ಬಂದು ಸಾಧನೆ ಮಾಡ್ಕೊಂಡು ಸದ್ಗತಿ ಸೇರಿದ. ಆದ್ದರಿಂದ ಸಾಧನೆ ಮಾಡ್ಕೊಳ್ಬೇಕು ಅನ್ನೋ ಎಚ್ಚರ ಇರೋರಿಗೆ ಎಷ್ಟೇ ಅವಕಾಶ ಇದ್ದರೂ ಅದನ್ನು ಸದುಪಯೋಗ ಮಾಡ್ಕೊಳಕ್ಕೆ ಬರುತ್ತೆ. 60 ವರ್ಷ ನಾವು ಜೀವನ ಹಾಳು ಮಾಡ್ಕೊಂಡಿವಿ ಅಂತ ಯೋಚನೆ ಮಾಡ್ತಾ ಕೂತ್ಕೊಳ್ಳೋದಲ್ಲ. ಮುಂದೆ ಎಷ್ಟು ವರ್ಷ ಇರ್ತೇವೋ ಅಷ್ಟು ವರ್ಷ ಸಾಧನೆ ಮಾಡ್ಕೊಂಡು ಉದ್ಧಾರ ಮಾಡೋಕ್ಕೆ ಭಗವಂತ ಅವಕಾಶ ಕೊಟ್ಟಿರ್ತಾನೆ ಅನ್ನೋ ವಿಚಾರವನ್ನು ನಮಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ನಾವು ಪರೀಕ್ಷಿತ್ ಮಹಾರಾಜರಿಗಿಂತಲೂ ಹೆಚ್ಚು ಧೈರ್ಯಶಾಲಿಗಳು. ಯಾಕೆಂದರೆ ಪರೀಕ್ಷಿತ್ ಮಹಾರಾಜರಿಗೆ ಒಂದು ಕನ್ಫರ್ಮೇಷನ್ ಇತ್ತು, 7 ದಿವಸಕ್ಕೆ ಮುಂಚೆ ಸಾಯಲ್ಲ ಅಂತ. ಆದರೂ ಮೊದಲನೇ ದಿವಸದಲ್ಲೇ ಭಾಗವತ ಕೇಳಕ್ಕೆ ಕೂತ್ಕೊಂಡ. ನಮಗೆ ಈ ಕನ್ಫರ್ಮೇಷನ್ ಯಾರೂ ಕೊಟ್ಟಿಲ್ಲ. 7 ದಿವಸ ನೀವು ಸುಖವಾಗಿರ್ತೀರಿ ಅಂತ ಯಾರೂ ಕನ್ಫರ್ಮೇಷನ್ ಕೊಟ್ಟಿಲ್ಲ. 7 ದಿವಸ ಇರ್ಬೋದು, 7 ಕ್ಷಣ ಇರ್ಬೋದು. ಆದರೂ ನಾವು ಭಾಗವತ ತಂಟೆಗೆ ಹೋದೆ ಬದುಕಿದ್ದೇವೆ ಅಂದರೆ ನಮಗಿರೋಷ್ಟು ಧೈರ್ಯ ನಮ್ಮ ಪರೀಕ್ಷಿತ್ ಮಹಾರಾಜರಿಗೆ ಇರಲಿಲ್ಲ. ಪಾಪ, ಅಷ್ಟು ಅಂಜುಬುರುಕರು ಹಾಗೆ ಅಂತ ಅನಿಸ್ಬೋದು ನಮ್ಮನ್ನು ನೋಡಿದ್ರೆ. ಆದರೆ ಪರೀಕ್ಷಿತ್ ಮಹಾರಾಜರು ಅಷ್ಟು ಜಾಗೃತರಾಗಿ ಧರ್ಮದಲ್ಲಿ ತತ್ವಜ್ಞಾನ ಸಂಪಾದನೆ ತಮ್ಮನ್ನು ಅರ್ಪಿಸಿಕೊಂಡಿದ್ದಾರೆ. ಆ ಶುಕಾಚಾರ್ಯರು ಏನು ಉಪದೇಶ ಮಾಡ್ತಾರೆ ಅನ್ನೋದನ್ನು ನಾಳೆ ಕೇಳೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಮಧ್ವಾಂತರ್ಗತ